ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದ 16ನೇ ವಾಕ್ಯ. ಪೂರ್ಣ ಹೃದಯವನ್ನು ತೆರೆದವರಾಗಿ ಯಾರಾದರೂ ಒಬ್ಬರು ವಾಕ್ಯವನ್ನ ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ದೇವರನ್ನ ಕೊಂಡಾಡುವವರು. ಹಲ್ಲೆಲೂಯಾ. ನಾನು ದೇವರ ಹತ್ರ ಕೇಳಿದೆ, ಸ್ವಾಮಿ ನೀ ನಮ್ಮನ್ನ, ಹೌದು ಸ್ವಾಮಿ, ಲೋಕಕ್ಕೆ ಬೆಳಕಾಗಿದ್ದೆ ಅಂತ ನೀನು ವಾಕ್ಯ ಹೇಳ್ತದೆ, ನಾನು ನಂಬ್ತೇನೆ, ನಾನು ಲೋಕಕ್ಕೆ ಬೆಳಕಾಗಿದ್ದೆ. ಆದ್ರೆ ಇವತ್ತು ಲೋಕಕ್ಕೆ ಬೆಳಕಂತ ನಾನು ತೋರಿಸ್ಬೇಕಾದ್ರೆ ನಾನೇನ್ ಮಾಡಿ? ಅದು ಬಹಳ ಪ್ರಾಮುಖ್ಯ ಅಲ್ಲ. ಹೌದು, ಬೆಳಕಾಗಿದೆ ಅಂತಂದ್ರೆ ಸುಮ್ಮನೆ ನಾವು ಮೊನ್ನೆ ಒಂದು ಹೋಟೆಲ್ ಅಲ್ಲಿ ಕೂತಿದ್ವಿ, ಅವಾಗ ಒಂದು ಲೈಟ್ ಮಾರೋಣ ಬಂದ. ಹಲ್ಲೆಲೂಯಾ. ಲೈಟ್ ಮಾರೋಣ ಬಂದ, ಹೇಳ್ತಾನೆ ಇದು 100 ವ್ಯಾಟಿನ ಇದು ಫೋಕಸ್ ಇದೆ, ಇದಕ್ಕೆ ಕರೆಂಟ್ ಬೇಕಾಗಿಲ್ಲ, 3 ತಾಸು ಬಿಸಿಲಲ್ಲಿ ಇಟ್ರೆ 4-5 ತಾಸು ಅದು ಬೆಳಕು ಕೊಡ್ತದೆ. 3 ತಾಸು ಬಿಸಿಲಲ್ಲಿ ಇಟ್ರೆ 4-5 ತಾಸು ಅದು ಬೆಳಕು ಕೊಡ್ತದೆ. ಅದಕ್ಕೆ ನನಗೆ ಅವಾಗಲೇ ಈ ವಾಕ್ಯವನ್ನು ನೆನಪಿಗಿತ್ತು, ಅವಾಗಲೇ ಒಂದು ಮನಸ್ಸಿಗೆ ಬಂತು. ಅವಾಗ ಒಂದು ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು, 3 ತಾಸಿಗೆ 6 ತಾಸು ಬೆಳಕು ಕೊಡ್ತದೆ ಅಂತಂದ್ರೆ ಸದಾ ಸೂರ್ಯನಾಗಿರುವ ನನ್ನ ದೇವರು, ಹಲ್ಲೆಲೂಯಾ, ನಮ್ಮನ್ನ ದೇವರು ಲೋಕಕ್ಕೆ ಬೆಳಕಾಗಿಟ್ಟಾಗ ಬಿಸಿಲಿಗೆ 3 ತಾಸು ಇಟ್ರೆ 6 ತಾಸು ಚಾರ್ಜ್ ಆಗುತ್ತಂತೆ. ಹಲ್ಲೆಲೂಯಾ. ಬಿಸಿಲಿಗೆ 3 ತಾಸು ಇಟ್ರೆ ಅದು 6 ತಾಸು ಚಾರ್ಜ್ ಆಗುತ್ತಂತೆ, 6 ತಾಸು ಬೆಳಕು ಕೊಡ್ತದಂತೆ. ಆದ್ರೆ ಇವತ್ತು ನಮ್ಮನ್ನ ಲೋಕಕ್ಕೆ ಬೆಳಕಾಗಿಟ್ಟಿದ್ದಾನೆ. ನಾನು ದೇವರ ಸನ್ನಿಧಿಯಲ್ಲಿ ಎಷ್ಟು ಚಾರ್ಜ್ ಆಗ್ಬೋದು? ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ಎಷ್ಟು ಚಾರ್ಜ್ ಆಗ್ಬೋದು? 1 ತಾಸು, 2 ತಾಸು, 3 ತಾಸು. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ನಿನ್ನ ಕಣ್ಣಿಗೆ ಕಾಣುವಂತ, ನಿನ್ನ ಕಾಣುವ ಪ್ರದೇಶಗಳೆಲ್ಲವೂ ನಿನಗೆ ಬೆಳಕಾಗಿ ಮಾರ್ಪಡಬೇಕಾದ್ರೆ ಮೊದಲು ದೇವರ ಸಮ್ಮುಖವನ್ನು ಹುಡುಕುವಂತ, ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳುವಂತ ಒಂದು ಮನಸ್ಸು ಬರಬೇಕಾಗ್ತದೆ. ಹಲ್ಲೆಲೂಯಾ. ನೋಡಿ ಅಲ್ಲಿ ಹೇಳ್ತದೆ, ಅದರಂತೆ ಅಂತಿದೆ ಅಲ್ಲಿ. ಹಲ್ಲೆಲೂಯಾ. ಅದರಂತಂದ್ರೆ ಯಾವುದು? ಮೇಲಿನ 15ನೇ ವಾಕ್ಯ ಹೇಳ್ತದೆ, ದೀಪವನ್ನ ಹಚ್ಚಿ ಒಂದು ಡಬ್ಬಿ ಕೆಳಗಡೆ ಮುಚ್ಚಿಡೋದಿಲ್ಲ, ದೀಪ ಹಚ್ಚಿ ದೀಪ ಸ್ತಂಭದ ಮೇಲೆ ಇಡ್ತಾರೆ. ಹಲ್ಲೆಲೂಯಾ. ದೀಪ ಹಚ್ಚಿ ನಿಮ್ ಕಾಟ ಕೆಳಗೆ ಇಡ್ತೀರಾ ಏನ್ರಿ? ನಿಮ್ ಮಲಗ್ತಿರಲ್ಲ, ಕಾಟದ ಕೆಳಗಡೆ ದೀಪ ಹಚ್ಚಿಟ್ಟಿರ್ತೀರಾ? ಎಲ್ಲಿ ಇಡ್ತೀರಿ ದೀಪ? ಈಗೆಲ್ಲ ದೀಪ, ಈಗೆಲ್ಲ ಲೈಟ್, ಅದಕ್ಕೆ ಸೋಲಾರ್ ಇಟ್ಟಾರೆ, ಇಲ್ಲ ಅದಕ್ಕೆ 3 ತಾಸು ಚಾರ್ಜ್ ಮಾಡೋದು, ಇಟ್ಬಿಡೋದು. ಅವಾಗ ದೀಪ ಇತ್ತು, ಸೀಮೆ ಎಣ್ಣೆ ಹಾಕಿ ಅದರಲ್ಲಿ ಬತ್ತಿ ಏರಿಸಿ ದೀಪ ಹಚ್ಚಿ ಎತ್ತರದಲ್ಲಿ ಇಟ್ರೆ ಆ ಮನೆಯೆಲ್ಲ ಬೆಳಕಾಗ್ತಿತ್ತು, ಹೌದಲ್ಲ? ಆದ್ರೆ ಅದರ ಒಂದು ವಿಷಯವನ್ನ ನಾನು ಹೇಳ್ತೇನೆ, ಕೇಳಿ. ದೀಪಕ್ಕೆ ಉಪಯೋಗ, ಅದು ದೀಪಕ್ಕೆ ಉಪಯೋಗ ಏನ್ರಿ? ದೀಪಕ್ಕೆ ಉಪಯೋಗ ಇದೆಯಾ? ಸರಿ, ದೀಪ ಬೆಳಗ್ರೆ ಮೇಣದ ಬತ್ತಿ, ಮೊದಲ ಮೇನ್ ಬತ್ತಿ ನೋಡಿರಲ್ಲ, ಮೇನ್ ಬತ್ತಿ ಹಚ್ಚಿರ್ತೀವಿ, ಮೇಣದ ಬತ್ತಿಗೆ ಉಪಯೋಗನಾ? ಯಾರಿಗೆ ಉಪಯೋಗ? ಆ ಮನೆಗೆ ಉಪಯೋಗ, ಮನೆಯಲ್ಲಿರುವಂತಹ ಬೆಳಕು. ಹಲ್ಲೆಲೂಯಾ. ನೋಡಿ, ಒಂದು ಮನೆ ಕತ್ತಲು ತುಂಬಿಟ್ಟಿರ್ತದೆ, ತಕ್ಷಣ ಒಂದು ಕಡ್ಡಿ ಕೊಡ್ತು, ಆ ಒಂದು ಮೇಣದ ಬತ್ತಿ ಹಚ್ಚಿಬಿಟ್ರೆ ಬೆಳಕು ಆ ಕತ್ತಲೆ ಎಲ್ಲಿ ಓಡೋಗುತ್ತೆ ಗೊತ್ತಾ? ಯಾವ ಕಿಟಕಿಯಿಂದ ಹೋಯ್ತು, ಬಾಗಿಲಿಂದ ಹೋಯ್ತು ಅಂತ ಗೊತ್ತಾಗತ್ತಾ? ಪಕ್ಕದಲ್ಲಿದ್ದವ್ರಿಗೆ. ದೇವರು ನನ್ನನ್ನ ಲೋಕದಲ್ಲಿ ಬೆಳಕಾಗಿಟ್ಟಿದ್ದಾನೆ. ಖುಷಿ ಅಲ್ಲ? ಎಷ್ಟು ಜನ ಖುಷಿ? ಹಲ್ಲೆಲೂಯಾ. ಖುಷಿ ಅಲ್ಲ? ಈಗ ಹಲ್ಲೆಲೂಯಾ. ನೋಡಿ, ಲೋಕಕ್ಕೆ ಬೆಳಕಾಗಿ ನಮ್ಮನ್ನು ಇಟ್ಟಿದ್ದಾನೆ. ದೀಪ ಮನೆಗೆ ಬೆಳಕು. ಚೆನ್ನಾಗಿ ನೆನಪು, ದೀಪ ಮನೆಗೆ ಬೆಳಕು. ಆದ್ರೆ ದೀಪ ಹಚ್ಚಿರ್ತೀವಿ, ಬತ್ತಿ ಉರಿತಾ ಇರ್ತದೆ, ಹೋಗಿ ಮುಟ್ಟಿದ್ರೆ ಸುಡ್ತದೆ, ಹೌದಲ್ಲ? ತೊಂದರೆ ಯಾರಿಗೆ? ದೀಪ ತನ್ನನ್ನು ತಾನು ಸುಟ್ಟುಕೊಂಡು, ತನ್ನನ್ನು ತಾನು ತ್ಯಾಗದಿಂದ ಸುಡ್ತಾ ಇದೆ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ, ದೀಪ ತನ್ನನ್ನು ತಾನು ಸುಡ್ತಾ ಇದೆ, ಕಷ್ಟ ಇದೆ, ನೋವಿದೆ, ಅದಕ್ಕೆ ಸಂಕಟ ಇದೆ, ಅದಕ್ಕೆ ನೋ ಅಂತ ಇದೆ, ಸುಡ್ತಿದೆ, ಆದ್ರೂ ಅದು ತನ್ನನ್ನು ತಾನು ತ್ಯಾಗ ಮಾಡಿಕೊಂಡು ಇನ್ನೊಬ್ಬರಿಗೆ ಬೆಳಕು. ದೇವರು ನನಗೆ ಹೇಳಿದ್ದೇನು ಗೊತ್ತಾ? ಲೋಕಕ್ಕೆ ಬೆಳಕು.
ಹಾಗಾದ್ರೆ ಕಷ್ಟ ಇದೆ, ಅವಮಾನ ಇದೆ, ಹಿಂಸೆ ಇದೆ, ನೋವು ಇದೆ, ನಿನ್ನ ಚುಚ್ಚಿ ಮಾತಾಡೋರಿದ್ದಾರೆ, ನಿನ್ನ ಬಗ್ಗೆ ಅಲಸಲದ ಮಾತಾಡೋರಿದ್ದಾರೆ. ಎಲ್ಲಿ ಭೇಟಿ ಆಗ್ತೀಯಲ್ಲ ದೇವರ ವಿಷಯ ತೆಗೆದು ನಿನ್ನನ್ನ ಚುಚ್ಚಿ ಮಾತಾಡ್ತಾರೆ. ಅವಾಗ ನೀನ್ ಅನ್ಕೋಬೇಕು, ಅಪ್ಪ ಇವ್ರ ಜೀವಿತದಲ್ಲಿ ನಾನು ಬೆಳಕಾಗಿ ಕಂಡಿದ್ದೇನೆ. ಯಾಕೆ ಗೊತ್ತಾ, ಅವರ ಬಾಯಲ್ಲಿ ದೇವರ ಮಾತು ಬರ್ತಾ ಇದೆಯಲ್ಲ, ನಿನ್ನ ನಿಮಿತ್ತವಾಗಿ ದೇವರ ಮಾತು ಬರ್ತಾ ಇದೆಯಲ್ಲ, ನಿನ್ನ ನಿಮಿತ್ತವಾಗಿ ದೇವರ ಬಗ್ಗೆ ಅವರು ಮಾತಾಡ್ತಾ ಇದ್ದಾರಲ್ಲ, ಹಾಗಾದ್ರೆ ನೀನ್ ತಿಳ್ಕೋಬೇಕು. ಅವಾಗ ನೀನು ನೋವಾಗತ್ತೆ. ಆಗತ್ತಲ್ವೋ? ದೀಪವಾದವನು ದೀಪ ಸ್ತಂಭದ ಮೇಲೆ ಇರ್ತಾನೆ. ಅರ್ಥ ಎತ್ತರವಾಗಿದೆ, ಕೀಳಮಟ್ಟದಲ್ಲಿ ಇರೋದ್ರಿಂದ. ನೀನ್ ಕೆಳಗಿಟ್ರೆ ಬೆಳಕಾಗಕ್ಕಾಗೋದಿಲ್ಲ. ಮನೆ ತುಂಬ ಬೆಳಕು ಕೊಡಬಹುದಾ? ಕೆಳಗಿಟ್ರೆ ಮನೆ ತುಂಬಾ ಬೆಳಕು ಕೊಡಬಹುದಾ? ಅದನ್ನ ಮೇಲಿಟ್ರೆ ಮನೆಗಳ ಈಗ ಲೈಟ್ ಹಾಕಿವಿ, ಯಾಕೆ ಕೆಳಗಡೆ ಹಾಕೋದಿತ್ತಲ್ಲ? ಅದೇ ಟ್ಯೂಬ್ ಲೈಟ್ ತಗೊಂಡು ಕೆಳಗಡೆ ಹಾಕೋದಿತ್ತಲ್ಲ, ಬೆಳಕು ಕೊಡ್ತಿತ್ತ? ಯಾಕೆ ಎತ್ತರದಲ್ಲಿ ಇಟ್ಟಿವಿ? ಹಲ್ಲೆಲೂಯಾ. ಯೇಸು ಸ್ವಾಮಿ ಅದಕ್ಕೆ ಎತ್ತರದಲ್ಲಿ ಹೋಗಿ ಶಿಲುಬೆಯನ್ನೇರಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೇ ಬೆಳಕಾಗಿದ್ದೇನೆ ಅಂತ ಯೇಸು ಹೇಳಿದ್ದು. ಯೇಸುವನ್ನ ಹಿಂಬಾಲಿಸುವವನು, ಯೇಸುವಿನಂತೆ ಅವನು ಜೀವಿಸೋದಕ್ಕೆ ಆಸೆ ಪಡುವವನು, ಅವನು ಬೆಳಕಾಗಿ ಮಾಡ. ಅವರ ಮುಖವು ಲಜ್ಜೆಗಿಡೋದಿಲ್ಲ. ಪ್ರಿಯ ದೇವರೇ, ನಿನಗೆ ಯಾವಾಗ ನೋವಾಗತ್ತಲ್ಲ, ಯಾವಾಗ ದುಃಖ ಆಗತ್ತಲ್ಲ, ಸಂಕಟವಾಗತ್ತಲ್ಲ, ಅವಾಗ ಸಂತೋಷ ಪಡು. ಯಾಕೆ ಗೊತ್ತಾ, ಇವತ್ತು ನಿನಗೆ ಕಷ್ಟ ಆಗ್ತಿರಬಹುದು, ಆದ್ರೆ ಯಾರೋ ನಿನ್ನ ನಿಮಿತ್ತವಾಗಿ ಸಂತೋಷ ಪಡ್ತಾ ಇದ್ದಾರೆ. ಯಾರಿಗೋ ಬೆಳಕಾಗ್ತಾ ಇದೆ, ಯಾರ ಜೀವಿತೋ ಸುಂದರವಾಗಿ ಕಟ್ಟಲ್ಪಡ್ತಾ ಇದೆ. ಸೃಷ್ಟಿಕರ್ತನಾದಂತಹ ದೇವರ ನಾಮ ನಿನ್ನ ನಿಮಿತ್ತವಾಗಿ, ನಿನ್ನ ನೋಡಿದ ಭೂಮಿ ದೇವರಿಗೆ ನೆನಪು ಮಾಡ್ಕೋತಾರ. ಅವರು ಸ್ತೋತ್ರ ಬರಲಿ. ನಾನೇನಿದೆ ಗೊತ್ತಾ, ನಿಮ್ಮನ್ನ ಜನ ಯಾವಾಗ ನೋಡ್ತಾರಲ್ಲ, ಅವಾಗ ಯೇಸು ನೆನಪು ಮಾಡ್ಬೇಕು. ನಿನಗೆ ನೆನಪಿರಲ್ಲ ಯೇಸು ಬಗ್ಗೆ, ನಮಗ್ ನೆನಪಿಲ್ಲ. ನಮಗ್ ಒಂದೇ ನೆನಪು, ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಮಾತ್ರ ಯೇಸು ನೆನಪಾಗ್ತಾನೆ. ಉಳ್ಕಿ ಸಮಯ ನಮಗ್ ಯೇಸು ನೆನಪೇ ಬರಲ್ಲ. ಆದ್ರೆ ನಮ್ಮನ್ನ ಹೀಯಾಳಿಸಿ ಮಾತಾಡೋರು, ನಾವು ಎಲ್ಲಿ ಹೋದ್ರು ಕೂಡ ನಮಗ್ ಗೊತ್ತಿರಲ್ಲ, ನಮ್ಮ ಪಾಡಿ ನಾವು ಇರ್ತೀವಿ, ಆದ್ರೆ ಅವ್ರು ಯೇಸು ಸ್ವಾಮಿ ಜ್ಞಾಪಕ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯೇಸು ಹೇಳಿದ್ದು, ನೀನು ಲೋಕಕ್ಕೆ ಬೆಳಕಾಗಿದ್ದಿ, ಲೋಕಕ್ಕೆ ಬೆಳಕಾಗಿ. ದೀಪಕ್ಕೆ ತೊಂದರೆ, ಮೇಣದ ಬತ್ತಿ ಕರಗಿ ನೀರಾಗಿ ಹೋಗುತ್ತೆ, ಆದ್ರೆ ಅದು ಬೆಳಕು ಕೊಡೋದು. ಹಾಗಾದ್ರೆ ಇವತ್ತು ಕರಗಬೇಕು, ತಗ್ಗಿಸ್ಕೊಳ್ಬೇಕು. ನೀನು ಎಷ್ಟರ ಮಟ್ಟಿಗೆ ಕೀಳಮಟ್ಟದಲ್ಲಿ ನಿನ್ನನ್ನು ನೋಡುವಂತ ಜನರಿದ್ರೂ ಪರವಾಗಿಲ್ಲ, ಅಷ್ಟರ ಮಟ್ಟಿಗೆ ನೀನೇ ತಗ್ಗಿಸ್ಕೊಳ್ಳೋದಾದ್ರೆ ನೀನು ಅನೇಕರಿಗೆ ಆಶೀರ್ವಾದವಾಗಿರ್ತೀಯ, ಅನೇಕರಿಗೆ ಬೆಳಕಾಗಿರ್ತೀಯ, ಅನೇಕರಿಗೆ ನೀನು ಉದ್ಧಾರದ ಮಾರ್ಗವನ್ನ ತೋರಿಸುವನಾಗಿರ್ತೀಯ. ಯೇಸು ಹೇಳಿದ್ದು, ದೇವರೇ ಹೌದಪ್ಪ, ನಿಮ್ಮ ಬೆಳಕಲ್ಲಿ ಇಟ್ಟಿದೆಯಲ್ಲ, ಬೆಳಕಿನ ಗುಣಗಳು ನಮಗೆ ಬೇಕು, ಬೆಳಕಿನ ಕ್ರಿಯೆಗಳು ನಮಗೆ ಬೇಕು ಅಂತ ಹೇಳಿ ನಾನು ಕೇಳಿದಾಗ ಕೆಲವು ವಿಷಯಗಳನ್ನ ನಾನು ನಿಮಗೆ ನಿಧಾನವಾಗಿ ಹೇಳ್ತಾ ಹೋಗ್ತೇನೆ. ನೋಡ್ರಿ, ನಾನು ಇದರ ಬಗ್ಗೆ ನಾನು ನೋಡ್ತಿದ್ದಾಗ, ಬೆಳಕು ಪ್ರಕಾಶ ಕೊಡ್ತದೆ. ಏನ್ ಮಾಡ್ತದೆ? ಪ್ರಕಾಶ ಕೊಡ್ತದೆ. ಹಲ್ಲೆಲೂಯಾ. ಅದು ಒಂದು ಉತ್ತಮವಾದಂತಹ ಒಂದು ಮಾರ್ಗ. ಪ್ರಕಾಶ ಕೊಡೋದು ಎಲ್ಲರಿಂದ ಆಗೋದಿಲ್ಲ. ನಮ್ಮ ವಿಷಯ ಒಂದು ಕಾರ್ ಇದೆ, 2 ಲೈಟ್ ತೆಗೆದು ಬಿಟ್ರೆ ಬರ್ತೀಯಾ? ಹೋಗ್ತೀರೇನ್ರಿ? ಹಲ್ಲೆಲೂಯಾ. ಹೋಗ್ತೀರಾ? ಸಾಧ್ಯನೇ ಇಲ್ಲ. ನಾನು ಮೊಬೈಲ್ ಟಾರ್ಚ್ ಹಿಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಆಗತ್ತಾ? ಸಾಧ್ಯನೇ ಇಲ್ಲ. ಅದರ ಕ್ಯಾಪಿಸಿಟಿಗೆ ತಕ್ಕಂತೆ ದೇವರು ಅವರ ಜೀವಿತದಲ್ಲಿ ತನ್ನ ವರವನ್ನ, ಗುಣಗಳನ್ನು ಇಟ್ಟು ಆತ ನಡೆಸ್ತಾ ಇರ್ತಾನೆ. ಹಲ್ಲೆಲೂಯಾ. ಹಾಗಾಗಿ ನಾವು ದೇವರೊಟ್ಟಿಗೆ ಕೂತ್ಕೊಂಡಾಗ, ದೇವರೊಟ್ಟಿಗಿದ್ದಾಗ ಅದು ಚಾರ್ಜ್. ಅದೇನಾಗುತ್ತೆ? ಚಾರ್ಜ್ ಆದಾಗ ನೀವು ಯಾವಾಗ ಇಲ್ಲಿ ಚಾರ್ಜ್ ಆಗಿ ಹೋಗಿರ್ತೀಯೋ ಅಲ್ಲಿ ಹೋಗಿ ಇನ್ನೊಬ್ಬರಿಗೆ ಬೆಳಕು ಕೊಡ್ತೀವಿ. ಇದು ನಮ್ಮ ಹೊಗಳಿಕೆಯ ಕಾರ್ಯ ಅಲ್ಲ. ದೀಪ ಅನ್ನುವಂಥದ್ದು ನಮ್ಮನ್ನ ನಾವು ತ್ಯಾಗಿಗಳಾಗಿ ಜೀವಿಸಬೇಕು. ದೀಪ ಅಂದ್ರೆ ಏನ್ ಗೊತ್ತಾ? ತ್ಯಾಗಿಗಳಾಗಿ. ಕಷ್ಟ ಆದ್ರೂ ಸಹಿಸ್ಕೋಬೇಕು, ನೋವಾದ್ರೂ ಸಹಿಸ್ಕೋಬೇಕು. ನೋಡ್ರಿ, ಉರಿ ಹತ್ತಿರ್ತೀವಿ, ಸ್ವಲ್ಪ ನಮಗೇನಾದ್ರೂ ಬಿಸಿ ತಕ್ಬಿಟ್ರೆ ಅಯ್ಯೋ ಅಂತ ಹೇಳಿ ಕೈ ಜಾಡಿಸ್ತೀವಿ, ಹೌದಲ್ವಾ? ಆದ್ರೆ ದೀಪ ತಾಸುಗಟ್ಲೆ, 2 ತಾಸು 3 ತಾಸು ಬೆಳ್ತನ ಹಚ್ಚಿದ್ರು ಕೂಡ ಆ ದೀಪ ಉರಿತಾನೇ ಇರ್ತದೆ. ಅದು ಹೇಳಲ್ಲ, ನನಗೆ ಬಹಳ ಸುಡ್ತಾ ಇದೆ, ನನಗೆ ಕಷ್ಟ ಆಗ್ತಾ ಇದೆ, ನಾನು ಆರಿ ಬಿಡ್ತೀನಿ ಅಂತ ಹೇಳಲ್ಲ. ಹೇಳ್ತದ? ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ದೇವಚನರೇ, ನೀವು ದೀಪವಾಗಿದ್ದೀರಿ. ನೀವೇನಾಗಿದ್ದೀರಿ? ದೀಪವಾಗಿದ್ದೀರಿ. ಅದಕ್ಕೆ ದೇವರು ಹೇಳಿದ್ರು, ಅದರಂತೆ
ದೀಪದಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ದೀಪದ ಹಾಗೆ ನಿಮ್ಮ ಬೆಳಕು ಜನರಿಗೆ ಅದು ಮಾರ್ಗದರ್ಶಕವಾಗಲಿ. ಆ ದೀಪದ ಹಾಗೆ ನೀನು ಹೊಳೆಯೋದಾದ್ರೆ ನಿನ್ನ ನಡತೆ ನೋಡಿ, ನಿನ್ನ ಗುಣ ನೋಡಿ, ನಿನ್ನ ಮಾತು ನೋಡಿ, ನಿನ್ನ ವಿಚಾರ ನೋಡಿ, ನಿನ್ನ ಎಲ್ಲವನ್ನ ದೇವರು ನಿನ್ನ ಕ್ರಮಪಡಿಸಿದನ್ನ ಜನ ನೋಡಿ ಪರಲೋಕದ ದೇವರಿಗೆ ನೀನು ಹೇಳಬೇಡ ದೇವರನ್ನು ಕೊಂಡಾಡು, ಆರಾಧನೆ ಮಾಡು, ಸ್ತೋತ್ರ ಮಾಡು ಅಂತ ಹೇಳಬೇಡ. ಯಾವಾಗ ಜನ ನಿನ್ನ ನೋಡ್ತಾರೋ ಅವಾಗ ದೇವರಿಗೆ ಒಂದು ಸ್ತೋತ್ರ ಹೋಗ್ತಾನೆ. ಹಲ್ಲೆಲೂಯಾ. ಅವನು ನಿನ್ನ ವೈರಿನೇ ಆಗಿರಬಹುದು, ನಿನ್ನ ಇಷ್ಟಪಡದಿರುವಂತ ವ್ಯಕ್ತಿನೇ ಆಗಿರಬಹುದು, ಆದ್ರೆ ಸೃಷ್ಟಿಕರ್ತನಾದ ದೇವರ ನಾಮ ಅವನ ಬಾಯಿಂದ ಉಚ್ಚರವಾಗ್ತಾ ಇದೆ, ಅವನ ಬಾಯಿಂದ ಹೊರಬರ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮ ಯೇಸು ಅನ್ನುವಂತ ನಾಮ ಅರಿಕೆ ಮಾಡ್ತಾ ಇದ್ದಾನೆ. ಯೇಸು ಅನ್ನುವಂತ ನಾಮ ಅವನ ಬಾಯಿಂದ ಹೊರಬರ್ತಾ ಇದೆ. ಅದಕ್ಕೆ ಕಾರಣ ನೀನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ತವರ ಮನೆ ಮುಂದೆ ಹೋಗಿ ನಿಂತ್ಕೊಳ್ರಿ. ಸತ್ತವರ ಬಗ್ಗೆ ಚಿಂತೆ ಇಲ್ಲ, ಸತ್ತವರ ಮನೆ ಬಗ್ಗೆ ಚಿಂತೆ ಇಲ್ಲ, ಹೋಗಿ ನಿಂತು ಬಿಡ್ರಿ. ಹಲ್ಲೆಲೂಯಾ. ನಿನ್ನ ಬಗ್ಗೆನೇ ಡಿಸ್ಕಸ್ ಜಾಸ್ತಿ. ಸತ್ತವರ ಮನೆಯಲ್ಲಿ ಕೂಡ ಕರ್ತನ ನಾಮ ಮಹಿಮೆ. ಹಲ್ಲೆಲೂಯಾ. ವ್ಯಾಪಾರಕ್ಕೆ ಹೋಗ್ರಿ, ಭೇಟಿಯಾದ್ರೆ ಸಾಕು, ಸಂತೆಗಳಲ್ಲಿ ದೇವರ ನಾಮ ಮಹಿಮೆ. ಹಲ್ಲೆಲೂಯಾ. ಯಾವ ಸ್ಥಿತಿಯಲ್ಲಿ ನೀನಿದ್ರು ಕೂಡ ನಿನ್ನ ನೋಡಿದಾಗ ದೇವರ ಸ್ತೋತ್ರ ಸಲ್ಲಿಸ್ತಾರಲ್ಲ, ಅದಕ್ಕಿಂತ ದೊಡ್ಡದವರು ಯಾರು? ಹಲ್ಲೆಲೂಯಾ. ಸಂತೋಷನಾ? ಅದು ಕಷ್ಟ. ಸುಡಬೇಕಲ್ಲ, ನನಗೆ ಸುಟ್ಟಾಗ ಮಾತ್ರ ಬೆಳಕೊಡಕ್ ಸಾಧ್ಯ, ನೀನು ನೋ ಆದಾಗ ಮಾತ್ರ ಬೆಳಕೊಡಕ್ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಡದೇ ಇರುವಂತ ವ್ಯಕ್ತಿ ಯಾರು ಗೊತ್ತಾ? ಬತ್ತಿ ಇರೋನು. ಏನಿಲ್ಲ, ದೀಪದಲ್ಲಿ ಬತ್ತಿ ಹಾಕಿದ್ದೀರಾ? ಬತ್ತಿ ನೋಡಿದಿರಲ್ಲ, ಈಗಿನ ಬತ್ತಿ ಇಲ್ಲ. ಮೇಣಬತ್ತಿ ಒಳಗೆ ಒಂದು ದಾರ ನೋಡಿದಿರಲ್ಲ, ಅದೇ ಬತ್ತಿ. ಹಲ್ಲೆಲೂಯಾ. ಆ ದಾರ ಇಲ್ಲ ಅಂತಂದ್ರೆ ಮೇಣದ ಬತ್ತಿನೂ ಹತ್ತಲ್ಲ. ಹತ್ತತ್ತ? ಹಚ್ಚಿ ನೋಡಿರ್ಬೇಕಾದ್ರೆ ದಾರ ತೆಗೆದು ಮೇಣದ ಬತ್ತಿ ಹಚ್ಚರಿ ನೋಡ್ರೆ ಹತ್ತತ್ತೇನ್ರಿ? ಸಾಧ್ಯ ಇಲ್ಲ. ದಾರ ಇರ್ಬೇಕು. ಹಂಗಂದ್ರೆ ನಿನ್ ಜೀವನದಲ್ಲಿ ಕ್ರಿಸ್ತನಿದ್ರನೇ ಆ ದೀಪ ಉರಿಯೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗ. ಎಫೆಸ್ಯ 2ನೇ ಅಧ್ಯಾಯ 10ನೇ ವಾಕ್ಯ ನಾನೇ ಬೇಗ ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಯಾವ ಕೆಲಸ ಮಾಡೋದಕ್ಕೆ? ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕಾಗಿ, ಒಳ್ಳೆ ಕಾರ್ಯಗಳನ್ನು ಮಾಡೋದಕ್ಕಾಗಿ ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಪಕ್ಕದಲ್ಲಿದ್ದವರಿಗೆ ಹೇಳು, ನೀನು ಸೃಷ್ಟಿಯಾಗಿದ್ದು ಯಾರಿಗೋಸ್ಕರ ಗೊತ್ತಾ? ಕ್ರಿಸ್ತನಿಗಾಗಿ ಒಳ್ಳೆ ಕೆಲಸ ಮಾಡೋದಕ್ಕಾಗಿ. ಹಲ್ಲೆಲೂಯಾ. ನಾನು ಸೃಷ್ಟಿಯಾಗಿದ್ದೆ ನನ್ನ ಜೀವನ ಕಟ್ಟುವುದಕ್ಕೆ, ನನ್ನ ಮಕ್ಕಳನ್ನು ಬೆಳೆಸೋದಕ್ಕೆ, ಏನೇನೋ ಮಾಡೋದಕ್ಕಲ್ಲ. ಕ್ರಿಸ್ತನಿಗೆ ನೀನು ಸಾಕ್ಷಿಯಾಗಿ ಜೀವನ ಮಾಡೋದಕ್ಕೆ ದೇವರು ನಿನ್ನನ್ನು ಸೃಷ್ಟಿ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರ. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿಬಿಟ್ಟಿದ್ದಾನಂತೆ. ಈಗಲ್ಲ, ಅವಾಗ ದೇವರು ನಿನಗೆ ನೀನು ಈ ಫ್ಯಾಕ್ಟರಿಯಿಂದ ಬಂದವನು, ನೀನ್ ಇದೇ ಪ್ರಾಡಕ್ಟ್, ನೀನ್ ಇದೇ ಕೆಲಸ ಮಾಡ್ಬೇಕಂತ. ಈಗ JCB ಕೆಲಸ ಮಾಡೋ ದಾರಿಯ ಹೋಗಿಲ್ಲ, ನಾನು ಹೊಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಯಾವುದಕ್ಕೆ ಯಾವ ವರ ಇದೆಯೋ ಅದೇ ಕಾರ್ಯ ಮಾಡಬೇಕು. ಅದು ಫ್ಯಾಕ್ಟರಿಯಿಂದ ಬಂದಿದೆ, ಅದು ಸಿಸ್ಟಮ್ ಆಗೇ ಬಂದಿದೆ. ಯೇಸು ನಿನಗೆ ಯಾವುದಕ್ಕಾಗಿ ಕಳಿಸಿದ್ದಾನೋ ಅದನ್ನು ಮಾಡೋದಕ್ಕಾಗಿಯೇ ದೇವರು ಇಟ್ಟಿದ್ದಾನೆ. ಅದನ್ನು ದೇವರೇ ನಿಲ್ಲಿಸಿದ. 1ನೇ ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ, ನೀವಾದರೂ ಹಲ್ಲೆಲೂಯಾ ನಿಮ್ಮನ್ನು ಕತ್ತಲೆ ಒಳಗಿಂದ ಕರೆದ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯವನ್ನ ಪ್ರಚಾರ ಮಾಡುವವರಾಗುವಂತೆ, ದೇವರ ಗುಣವನ್ನ ಪ್ರಚಾರ ಮಾಡುವವರಾಗುವಂತೆ ದೇವರು ನಮ್ಮನ್ನು ಹೆಂಗ ಆರಿಸಿಕೊಂಡಿದ್ದಾನೆ ಗೊತ್ತಾ? ರಾಜ್ಯವಂಶಸ್ಥ. ಹೆಂಗೆ? ಹಲ್ಲೆಲೂಯಾ. ದೇವರ ಆದುಕೊಂಡಂತ ಜನಾಂಗ, ರಾಜ್ಯವಂಶಸ್ಥರು, ಯಾಜಕರು, ಮೀಸಲಾದ ಜನ, ದೇವರ ಸ್ವಕೀಯ ಪ್ರಜೆ ಎಂಬುದಾಗಿ ದೇವರು ನಿನ್ನನ್ನ ದೇವರಿಟ್ಟಿದ್ದಾನೆ. ಹಲ್ಲೆಲೂಯಾ. ಯಾರಿಗಾದ್ರೂ ಹೆಲ್ಪ್ ಮಾಡ್ಬೇಕಾದ್ರೆ ಹೆಂಗ್ ಹೆಲ್ಪ್ ಮಾಡ್ತಾರೆ ಗೊತ್ತಾ? ಕೆಲವರು 1-2-3 ಮಂದಿ ಗೊತ್ತಾಗ್ಬೇಕು ನಾನು ಮಾಡಿದ್ದು. ನಾನು ಮಾಡಿದ ಹೆಲ್ಪ್ 1-2-3 ಮಂದಿ ಗೊತ್ತಾಗ್ಬೇಕು. ಗೊತ್ತಾದ್ರೆ ಇವ್ರಿಗೆ ಹೆಲ್ಪ್ ಮಾಡ್ಯಾರ ಅಂತ ಹೇಳಿ ಇವರ ಬಗ್ಗೆ ಅವರೊಂದು 2 ಜನ ಇಬ್ಬರಿಗೆ ಹೇಳ್ತಾರೆ. ಹಲ್ಲೆಲೂಯಾ. ಅವರು ಹೋಗಿ ಇನ್ನೊಂದಿಬ್ಬರಿಗೆ ಹೇಳ್ತಾರೆ. ಆದ್ರೆ ಹೆಲ್ಪ್ ಮಾಡಿದವರಿಗೆ ಅನಿಸ್ಬಿಡ್ತದೆ ಹಿಂಗ್ ಮಾಡಿದ್ರಿಂದ ನನಗೆ ಗೌರವ ಅಂತ ಹೇಳಿ. ಆದ್ರೆ ಬೈಬಲ್ ಏನ್ ಹೇಳ್ತದೆ ಗೊತ್ತಾ? ಇನ್ನ ಬಲಗೈ ಮಾಡಿದ್ದು ಎಡಗೈಗೂ ಗೊತ್ತಾಗ್ತದೆ.
ಹಲ್ಲೆಲೂಯಾ. ಇವತ್ತು ಅವರಿಗೆ ಗೊತ್ತಾಗಲಿ ಅಂತ ಏನಾದ್ರೂ ಮಾಡಕ್ ಹೋದ್ರೆ ನೀನು ಎಷ್ಟೇ ಮಾಡಿದ್ರು ಅದು ವ್ಯರ್ಥವಾಗಿಯೇ ಹೋಗುತ್ತೆ. ಬೈಬಲ್ ಹೇಳ್ತದೆ ನೋಡಿ, ಜನರು ನೋಡಲಿ ಎಂದು ಧರ್ಮ ಕಾರ್ಯವನ್ನು ಅವರ ಮುಂದೆ ಮಾಡಬೇಡ್ರಿ ಮತ್ತ ಯಾರು ಒಂದರಿಂದ. ಹಲ್ಲೆಲೂಯಾ. ಜನರು ನೋಡಲಿ ಎಂದು ನೀನ್ ಏನ್ ಒಳ್ಳೆ ಕೆಲಸ ಮಾಡ್ತೀಯಲ್ಲ ಜನ ನೋಡ್ಲಿ, ಜನ ನನಗೆ ಒಳ್ಳೆಯವರು ಅಂತ ಹೇಳಿ, ನಾನು ಏನೋ ಅಂತ ಹೇಳಿ ಅವ್ರ ಬಾಯಿಂದ ಹೊಗಳಿಕೆ ಬರಲಿ, ಇಂಥ ಮಾತುಗಳಿಗಾಗಿ ಅಂತ ಎದುರು ನೋಡಿ ನೀನ್ ಏನಾದ್ರೂ ಹೆಲ್ಪ್ ಮಾಡೋದಾದ್ರೆ ಖಂಡಿತವಾಗಿ ಅದರ ಲಾಭವನ್ನ ಅವತ್ತೇ ಕಳ್ಕೊಂಡು ಬಿಡ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಅದರ ಕೊನೆಯಲ್ಲಿ ಹೇಳ್ತದೆ, ಹಿಂಗ್ ಮಾಡೋದಾದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ಹತ್ತಿರ ನಿಮಗೆ ಫಲ ದೊರೆಯೋದೇ ಇಲ್ಲ ಅಂತ ಹೇಳ್ತಾರೆ. ಏನ್ ದೊರೆಯೋದಿಲ್ಲ? ಜನರ ಮುಂದೆ ನೀನು ತೋರಿಸ್ಕೊಳಕ್ಕಾಗಿ ಏನಾದ್ರೂ ಮಾಡಕ್ ಹೋದ್ರೆ ದೇವರಿಂದ ನಿನಗೆ ಎಲ್ಲ ಫಲಗಳನ್ನು ಕಳ್ಕೊಂಡು ಬಿಡ್ತೀಯ. ಮಾಡೋದಾದ್ರೆ ಹೃದಯದಿಂದ ನಿನಗೆ ದೇವರು ಯಾವ ಆಲೋಚನೆ ಕೊಟ್ಟರೋ ಆಲೋಚನೆ ಪ್ರಕಾರ ಮಾಡಿಬಿಟ್ರೆ ದೇವರು ಬಹಳ ಸಂತೋಷ. ಅದನ್ನ ಹೇಳೋದಾಗ್ಲಿ, ಇನ್ನು ಮುಂದೆ ಮಾಡೋದಾಗ್ಲಿ, ಜನರಿಗೆ ಗೊತ್ತಾಗೋದು. ಪ್ರಾರ್ಥನೆ ಕೂಡ ಹಾಗೆ ಇದೆ. ಮುಂದೆ ಓದ್ ನೋಡ್ರಿ, ಬೀದಿಗಳಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ, ಅವ್ರಿಗೆ ಜನ ನೋಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾರಂತೆ. ಹೊಗಳಿಕೆಯಲ್ಲಿ ಬರಲ್ಲ. ನೀನ್ ಉದ್ಧಾರ ಆಗ್ಬೇಕು, ನೀನ್ ಬೆಳಕಾಗಿ ಕಾಣ್ಬೇಕಂತಂದ್ರೆ ನೀನು ಕರ್ತನ ಸಮ್ಮುಖದಲ್ಲಿ ಮೊದಲ ಸಮಯವನ್ನ ಕಳೆಯೋದನ್ನ ಕಲಿಬೇಕು. ಪ್ರಾರ್ಥನೆ ಅನ್ನುವಂಥದ್ದು ಉದ್ದಕ್ಕಾಗಿ ಪ್ರಾರ್ಥನೆ ಮಾಡೋದು ದೇವರ ಮೆಸ್ತಾನಲ್ಲ. ಹೃದಯದಿಂದ ಸ್ತೋತ್ರ ಹೇಳಿದ್ರು ದೇವರ ಕಾರ್ಯ ಮಾಡ್ತಾರೆ. ಹೃದಯದಿಂದ ದೇವರಿಗೆ ಒಂದು ಮಹಿಮೆ ಸ್ತೋತ್ರ ಹೇಳಿದ್ರೆ ಸಾಕು, ದೇವರ ಕಾರ್ಯ ಮಾಡೇ ಮಾಡ್ತಾರೆ. ಹೃದಯ ದೇವರ ಮುಂದೆ ಒಂದಾಗಿದೆ. ಹಲ್ಲೆಲೂಯಾ. ಕತ್ತಲೆ ಅನ್ನುವಂಥದ್ದು ಪಾಪ. ಇದನ್ನು ಚೆನ್ನಾಗಿ ತಿಳ್ಕೊಂಡ್ರಿ. ಕತ್ತಲೆ ಅನ್ನುವಂಥದ್ದು ಪಾಪ, ಅಜ್ಞಾನ, ದ್ವೇಷ, ಹೊಟ್ಟೆ ಕಿಚ್ಚು, ಜಗಳ, ಮತ್ಸರ, ಇವೆಲ್ಲವೂ ಇದಕ್ಕೆ ಸಂಬಂಧಪಡುತ್ತದೆ, ಪಾಪಕ್ಕೆ. ಹಲ್ಲೆಲೂಯಾ. ಬೆಳಕು ಅನ್ನುವಂಥದ್ದು ಸತ್ಯ, ಜ್ಞಾನ, ಪವಿತ್ರತೆ, ಒಳ್ಳೆ ಕಾರ್ಯ, ಒಳ್ಳೆ ಗುಣಗಳು, ಪ್ರೀತಿ ಎಂದು ಸೂಚಿಸುವಂತದ್ದಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇತರರಿಗೆ ಬೆಳಕಾಗಿರಬೇಕು ಅಂದ್ರೆ ಒಂದು, ಕ್ರಿಸ್ತನು ಯಾವ ರೀತಿಯಲ್ಲಿ ಮಾದರಿಯಾಗಿದನೋ ಹಾಗೆ ನಾವು ಮಾದರಿಗಳಾಗಬೇಕು. ಮಾದರಿ ಅಂತಂದ್ರೆ ಹೇಗೆ? ಕ್ರಿಸ್ತನು ಯಾವ ರೀತಿಯಲ್ಲಿ ನಡೆದನೋ ಅದೇ ರೀತಿಯಲ್ಲಿ ನಾನು ನಡೆಯುವನಾಗಬೇಕು. ಹೇಳ್ತಿದ್ದೀರಾ? ಬೆಳಕಂದ್ರೆ ಏನ್ ಗೊತ್ತಾ? ಒಳ್ಳೆಯದನ್ನ ಯಾವ ದೇವರು ಹೇಳ್ತಾನೋ ಅದನ್ನ ಮಾಡುವಂತದ್ದೇ ಮಾದರಿಯ ಜೀವಿತ. ಹಲ್ಲೆಲೂಯಾ. ಕ್ರಿಸ್ತನು ಏನನ್ನ ನಮಗೆ ಕಲಿಸಿ ಹೋಗಿದಾನೋ ಅದನ್ನೇ ಮಾಡುವಂತದ್ದು ಮಾದರಿಯ ಜೀವಿತ. ಆಮೆನ್. ಎರಡನೇದಾಗಿ ಹಲ್ಲೆಲೂಯಾ, ಮಾದರಿಯ ಜೀವಿತ ಅಂತಂದ್ರೆ ನಮ್ಮ ಮಾತು, ನಡವಳಿಕೆ, ಆಲೋಚನೆ, ಕಲ್ಪನೆ, ವಿಚಾರ ಎಲ್ಲದರಲ್ಲಿ ಬಹಳ 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 ಸಾಕ್ಷಿಯನ್ನು ಕಾಪಾಡಿಕೊಳ್ಳುವಂಥದ್ದು, ಅದು ಮಾದರಿ. ಎರಡನೇದಾಗಿ ಸತ್ಯವನ್ನ ಎತ್ತಿ ಹಿಡಿಯುವಂಥದ್ದು. ಏನ್ರಿ? ಸತ್ಯವನ್ನ ಹಿಡಿಯುವಂಥದ್ದು. ಅದಕ್ಕೆ ಯೇಸು ಸ್ವಾಮಿ ನಾನೇ ಮಾರ್ಗವು, ಸತ್ಯವೂ, ಜೀವವೂ ಆಗಿದೆ. ಹಲ್ಲೆಲೂಯಾ. ಸತ್ಯವನ್ನ ಎತ್ತಿ ಹಿಡಿಬೇಕು. ಇವತ್ತು ಸತ್ಯವನ್ನ ಸಾರ್ತಾ ಇದ್ದೀವಿ. ಸತ್ಯ ಯಾವುದು? ಸತ್ಯ ಯಾವುದೇ? ಹಲ್ಲೆಲೂಯಾ. ಕೆಲವೊಂದು ಟೈಮ್ ನಮ್ಮ ಮಾತೆ ಸತ್ಯ ಅಂತಲ್ಲ, ಇದೇ ಸತ್ಯ, ಇದೇ ಸತ್ಯ. ಇದರ ಪ್ರಕಾರ ನಡೆಯುವಂತ ವ್ಯಕ್ತಿ ಅವನು ಸತ್ಯದಲ್ಲಿ ಜೀವನ ಮಾಡ್ತಾ ಇದ್ದಾನೆ. ಮೂರನೇದಾಗಿ ಸೇವೆ ಅಂದ್ರೆ ಆಳಾಗಿ ದುಡಿಯುವಂತ ಮನೋಭಾವನೆ ಬೇಕು. ಯೇಸು ಸ್ವಾಮಿ ಹೇಳ್ತಾನಲ್ಲ, ನಾನು ಯಜಮಾನನಾಗೋಕ್ ಬಂದಿಲ್ಲ, ಆಳಾಗಿ ದುಡಿಯೋದಕ್ಕೆ. ಅದರ ಅರ್ಥ ಸೇವೆ ಮಾಡೋದಕ್ಕಾಗಿ ಬಂದಿದೆ, ಸೇವೆ ಮಾಡಿಸ್ಕೊಳಕ್ ಬಂದಿಲ್ಲ, ಸೇವೆ ಮಾಡೋದಕ್ಕಾಗಿ. ಅದರಲ್ಲಿ ಕೂತವರು ಎಲ್ಲರೂ ನಿಮಗೆ ಹೇಳುವಂತ ಒಂದು ವಿಷಯ, ನಾವು ಯಾವ ಪೊಸಿಷನ್ ಅಲ್ಲಿ ಇದ್ರು ಒಂದು ಸತ್ಯ ತಿಳ್ಕೊಳ್ಳಿ, ಮೊದಲು ನಾವು ಆಳಗಳಾಗಬೇಕು. ಒಂದು ಗಾದೆ ಇದೆ, ಆಳಾಗಿ ದುಡಿದವನು ಅರಸನಾಗಿ. ಈಗಿನ ಕೈ ಏನೂ ಇಲ್ಲ, ಕುದುರೆನೂ ಇಲ್ಲ, ಅದ್ರ ಲಗಾಮೂ ಇಲ್ಲ, ನಾನೇ ರಾಜ ಅಂತಂದ್ರೆ ಆಲೋಚನೆ ಮಾಡಿ. ಆ ವ್ಯಕ್ತಿ ಆಳಾಗಿ ದುಡಿಯುವುದಾದ್ರೆ ಅರಸನಾಗಿ ಬೆಳೀತಾನೆ. ಅದಕ್ಕೆ ಅರ್ಥ ಯೇಸು ಸ್ವಾಮಿ ರಾಜಾದಿರಾಜನು, ಕರ್ತರ ಕರ್ತನಾದರೂ ಕೂಡ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ಆಳಾಗಿ ಬಂದರು. ತನ್ನ ಕೆಲಸವನ್ನ ಮಾಡಿ ತಗ್ಗಿಸ್ಕೊಂಡು ಕೆಲಸ ಮಾಡಿ. ಯೇಸು ಸ್ವಾಮಿ ಮುಖದ ಮೇಲೆ ಉಗುಳಿದ್ರೋ ಇಲ್ವೋ? ನಾನು ಯಾವಾಗ ಹೇಳ್ತಾ ಇರ್ತೀನಿ ಗೊತ್ತಾ, ತೂ ಅಂತ ಉಗುಳು ಬಿಟ್ಟರು ಕೂಡ ಹಿಂಗ್ ಓಡಿಸ್ಕೊಂಡು ಹೋಗಿ ಮತ್ತೆ ಕೆಲಸ ಮಾಡ್ತಾರೆ. ಅವ್ರು ಕ್ಯಾಕರ್ಸಿ ಹೋಗಿನಿ, ಸುಮ್ಮನೆ ಹೋಗಿದ್ಬೇಡ. ಹಲ್ಲೆಲೂಯಾ.
ಕ್ಯಾಕರಿಸಿ ಹೋಗಿದ್ರು ಕೂಡ ಹಿಂಗೆ ಒರೆಸ್ಕೊಂಡು ಮತ್ತೆ ನಮ್ಮ ಕೆಲಸದಲ್ಲಿ ಹೋಗೋನೆ ಅವನು ಹಾಳಾಗೋದಕ್ಕೆ ಸಾಧ್ಯ. ನನಗ್ಯಾಕೆ ಅಂತಂದ್ರೆ ಅವನು ಅರಸನ ಮನೋಭಾವನೆ ಇದೆ, ನಾನೇ ಒಡೆಯ ಅಂತ ಅವನಿಗೆ ಮನೋಭಾವನೆ ಇದೆ, ನಾನೇ ದೊಡ್ಡವನು ಅಂತ ಮನೋಭಾವನೆ ಇದೆ. ಆ ವ್ಯಕ್ತಿ ದೇವರನ್ನು ಮೆಚ್ಚಿಸೋದಕ್ಕಾಗೋದಿಲ್ಲ. ಯಾವ ವ್ಯಕ್ತಿ ಮೆಚ್ಚಿಸ್ತಾನಂತಂದ್ರೆ ಅವನು ಎಷ್ಟೇ ಎತ್ತರದಲ್ಲಿ ಬೆಳೆದರೂ ಕೂಡ ದಾವೀದ ಹೇಳ್ತಾನೆ, ಹಲ್ಲೆಲೂಯಾ, ನಾನು ಇಸ್ರಾಯೇಲರಿಗೆ ರಾಜ, ಆದ್ರೆ ನನ್ನ ದೇವರು ನನಗೆ ರಾಜ. ಅದಕ್ಕೆ ಅವನು ರಾಜನ ಸ್ಥಾನವನ್ನೇ ಬಿಟ್ಟು ದೇವರ ಸನ್ನಿಧಿಯಲ್ಲಿ ಹುಚ್ಚರಕೊಂಡ ತನ್ನನ್ನು ತಾನು ತಗ್ಗಿಸಿಕೊಳ್ಳುವ ಮನೋಭಾವನೆಯಲ್ಲಿರುವಂತಹ ವ್ಯಕ್ತಿ ಅವನು ಬೆಳಕಾಗಿರುವುದಕ್ಕೆ. ಹಲ್ಲೆಲೂಯಾ. ಒಂದು ತನ್ನ ನಡತೆಯನ್ನ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳುವವನು ಲೋಕಕ್ಕೆ ಬೆಳಕಾಗ್ತಾನೆ. ತನ್ನ ಮಾತು, ನಡೆ, ನುಡಿ, ವಿಚಾರ, ಭಾವನೆ ಎಲ್ಲಾ ಕಾರ್ಯಗಳಲ್ಲಿ ನ್ಯಾಯವಾಗಿ ಕಾರ್ಯ ಮಾಡುವವನು ಲೋಕಕ್ಕೆ ಬೆಳಕಾಗ್ತಾನೆ, ಮಾದರಿಯಾಗ್ತಾನೆ. ಎರಡನೇದಾಗಿ ಸತ್ಯವನ್ನ ನುಡಿತಾ ಇರಬೇಕು, ಸತ್ಯವನ್ನೇ ಮಾಡಬೇಕು, ಸತ್ಯದ ಹಿಂದೆ ನಡಿಬೇಕು, ಸತ್ಯದ ಪರ ನಿಲ್ಲಬೇಕು. ಆ ವ್ಯಕ್ತಿ ಮಾತ್ರ ಲೋಕಕ್ಕೆ ಬೆಳಕಾಗೋದಕ್ಕೆ ಸಾಧ್ಯ. ಮೂರನೇದಾಗಿ ಆಳವಾಗಿ ದುಡಿಬೇಕು, ತಗ್ಗಿಸ್ಕೊಳ್ಬೇಕು. ಅಲ್ಲೆಲ್ಲೂ ಪಕ್ಕದಲ್ಲಿದ್ದವರಿಗೆ ಹೇಳೋದು, ನಿಮ್ ಜೀವನ ಮಾದರಿಯಾಗಿದ್ದರೆ ನೀನ್ ಬೆಳಕಾಗೋದಕ್ಕೆ ಸಾಧ್ಯ. ಅಲ್ಲೆಲ್ಲೂಯ್ಯ. ನೀನು ಸತ್ಯದಲ್ಲಿ ಜೀವಿಸೋದಾದ್ರೆ ನೀನ್ ಬೆಳಕಾಗೋದಕ್ಕೆ ಸಾಧ್ಯ. ನೀನ್ ಹಾಳಾಗುವ ರೀತಿಯಲ್ಲಿ ತಗ್ಗಿಸಿಕೊಳ್ಳೋದಾದ್ರೆ ನೀನೇ ಬೆಳಕಾಗುತ್ತೀಯ. ಯೇಸು ಹೇಳಿದ್ದು, ತಗ್ಗಿಸಿಕೊಂಡವನೇ ಹೆಚ್ಚಿಸಲ್ಪಡ್ತಾನೆ. ತಗ್ಗಿಸಿಕೊಂಡು ದೀನತೆಯಿಂದ ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳೋದಾದ್ರೆ, ಜನರೊಟ್ಟಿಗೆ ಒಡನಾಟ ಇರೋದಾದ್ರೆ, ಎಲ್ಲರ ಜೊತೆ ಪ್ರೀತಿಯನ್ನು ಸಂಪಾದಿಸೋದಾದ್ರೆ ಇದೇ ನಿನ್ನ ಲೋಕಕ್ಕೆ ಬೆಳಕಾಗಿರುವ ವಿಷಯ. ಶಿಷ್ಯರು ಹೋಗ್ತಾ ಇದ್ದಾರೆ ಎಲ್ಲ ಹಳ್ಳಿ ಗ್ರಾಮಗಳಿಗೆ, ಎಲ್ಲಾ ಕಡೆಯಲ್ಲಿ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಜನರಿಗೆ ಸುದ್ದಿ ಬಂತು, ಓ ದೇಶವನ್ನ ಲೋಕವನ್ನ ಅಲ್ಲೋಲ ಕಲ್ಲೋಲ ಮಾಡಿದವರು ಇಲ್ಲಿಗೂ ಬಂದ್ಬಿಟ್ಟ. ಯಾರು ಹೇಳಿದ್ರನ್ನ? ಅವರ ಮುಖ ನೋಡಿದ್ರೆ ಇವ್ರು ಯಾರಂತ ಗೊತ್ತಾಗುತ್ತೆ. ಯಾಕಂತಂದ್ರೆ ಬೆಳಕು ಪ್ರಕಾಶಿಸುತ್ತದೆ, ಬೆಳಕು ಹೊಳೆಯುತ್ತದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಬೆಳಕಿನ ಮಕ್ಕಳಂತೆ ನಾವು ಸಂಬಂಧವನ್ನ ಕಟ್ಟಿಕೊಳ್ಳಬೇಕು. ನಮ್ಮ ದೇವರು ತಂದೆ ಬೆಳಕಾಗಿದ್ದಾನಲ್ಲ, ಬೆಳಕು. ನಮ್ಮ ತಂದೆಗೆ ಹೆಸರೇನು ಗೊತ್ತಾ? ಬೆಳಕು. ನಮ್ಮ ತಂದೆಗೆ ಹೆಸರೇನು? ಎಲ್ಲ ನಮ್ಮ ತಂದೆಗೆ ಹೆಸರೇನು? ಬೆಳಕು. ನಾವು ಮಕ್ಕಳು. ನಾವ್ಯಾರು? ಹಾಗಾದ್ರೆ ತಂದೆ ಹೆಸರೇನು? ಹಾಗಾದ್ರೆ ನೀನ್ ಯಾರ ಮಗಳು? ಬೆಳಕಿನ ಹಲ್ಲೆಲೂಯಾ. ಬೆಳಕಿನ ಮಗನಾಗಿ, ಬೆಳಕಿನ ಮಗಳಾಗಿ ಜೀವಿಸುವಂತದ್ದು. ಹಲ್ಲೆಲೂಯಾ. ನೋಡಿ, ಎಫೆಸಯ 5ನೇ ಅಧ್ಯಾಯದ 8 ಮತ್ತು 9ನೇ ವಾಕ್ಯ ಹೇಳ್ತದೆ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ. ಯಾವ ಕಾಲದಲ್ಲಿ? ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿ ಬೆಳಕಾಗಿ. ಹಲ್ಲೆಲೂಯಾ. ನಿಮ್ಮ ಹಳೆಯ ಜೀವಿತ ಕತ್ತಲೆಯಾಗಿತ್ತು, ಪಾಪವಾಗಿತ್ತು, ಮೋಸಕರವಾಗಿತ್ತು. ಯಾವಾಗ ಕ್ರಿಸ್ತನನ್ನ ತಿಳ್ಕೊಂಡಿದೆಯೋ ಅವಾಗ ನೀನು ಪಾಪ ಮಾಡೋದಾದ್ರೆ ಭಯ ಬರ್ತದೆ, ಸುಳ್ಳು ಹೇಳೋದಾದ್ರೆ ಭಯ ಬರ್ತದೆ, ಏನಾದ್ರೂ ಕೆಟ್ಟ ಕೆಲಸ ಮಾಡಕ್ ಹೋದ್ರೆ ಭಯ ಬರ್ತದೆ, ಏನಾದ್ರೂ ಒಂದು ಮಾಡೋದಾದ್ರೆ ಭಯ ಬರ್ತದೆ. ಈ ಭಯ ಬರೋದಕ್ಕೆ ಕಾರಣ ಏನಂತಂದ್ರೆ ಬೆಳಕಿನ ಮಕ್ಕಳಾಗಿ ನಾವು ಮಾರ್ಪಡ್ತಾ ಇದೀವಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂಚೆ ಸುಳ್ಳು ಹೇಳಕ್ಕೂ ಭಯ ಪಡ್ತಿರ್ಲಿಲ್ಲ, ಜಗಳಾಡೋದಕ್ಕೂ ಭಯ ಪಡ್ತಿರ್ಲಿಲ್ಲ, ಹೊಟ್ಟೆ ಕಿಚ್ಚು ಬಿಡಕ್ಕೂ ಭಯ ಪಡ್ತಿರ್ಲಿಲ್ಲ, ಗುಣಗುಟ್ಟೋದಕ್ಕೂ ಭಯ ಪಡ್ತಿರ್ಲಿಲ್ಲ, ಇನ್ನೊಬ್ಬರ ಮೇಲೆ ವಾದ ವಿವಾದ ಮಾಡೋದಕ್ಕೂ ಭಯ ಪಡ್ತಾ ಇರಲಿಲ್ಲ. ಯಾಕಂತಂದ್ರೆ ನಮಗೆ ಬೆಳಕಿನ ವಾಸನೆ ಇನ್ನು ಬಂದಿರಲೇ ಇಲ್ಲ. ಆದ್ರೆ ಈಗ ಬೆಳಕು ನಮ್ಮಲ್ಲಿ ಉದಯಿಸಿದೆ, ಬೆಳಕು ನಮ್ಮ ಒಳಗಡೆ ಉದಯಿಸಿದೆ. ಆ ಬೆಳಕು ನಮ್ಮಲ್ಲಿ ಇರೋದ್ರಿಂದ ಪಾಪದ ಕೃತ್ಯಗಳು, ಪಾಪದ ಕಾರ್ಯಗಳು ಸಹಿಸಿಕೊಳ್ಳೋದಿಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ಇಲ್ಲಿ ಹೇಳ್ತದೆ, ಅದೇ ವಾಕ್ಯದ ಕೊನೆ ಭಾಗದಲ್ಲಿ ನೀವು ಓದೋದಾದ್ರೆ, ಬೆಳಕಿನಂತೆ ನಡೆದುಕೊಳ್ಳಿ ವಾಕ್ಯ ಹೇಳ್ತದೆ. ಬೆಳಕಿನಂತೆ ನೀವು ನಡೆದರೆ ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಅದೇನಾಗತ್ತೆ? ಕಾಣಿಸಲ್ಪಡುತ್ತದೆ. ನೀನ್ ಹೇಳಬೇಡ, ನೀನ್ ಮಾಡೋ ಕೆಲಸ ಮಾಡೋದಾದ್ರೆ ಅದು ಆಟೋಮೆಟಿಕ್ ಆಗಿ ನೀನ್ ಯಾರ ಹೊಗಳಿಸಿಕೊಡ್ತದೆ, ಅದು ನಿನ್ನನ್ನು ಹೊಗಳುವಂತೆ ಮಾಡ್ತದೆ, ಅದು ನಿನ್ನನ್ನು ಹೊಳೆಯುವಂತೆ ಮಾಡ್ತದೆ.
Hallelujah. ಕೆಲವೊಂದು ಟೈಮ್ ನಾವೇ ಫೇಮಸ್ ಆಗ್ಬಿಡ್ಬೇಕಂತ ಹೋಗ್ತೀವಿ. ಫೇಮಸ್ ನೀ ಆಗ್ಬೇಡ, ಕ್ರಿಸ್ತನನ್ನ ಫೇಮಸ್ ಮಾಡಕ್ ಹೋಗು. ಕ್ರಿಸ್ತನ ಜೊತೆಯಲ್ಲಿ ಫೇಮಸ್ ಆಗಿ Hallelujah. Hallelujah. ದೇವರು ಹೇಳ್ತಾನೆ, ನಾನೇ ಲೋಕಕ್ಕೆ ಬೆಳಕು. ಬೆಳಕಿನ ಮಕ್ಕಳು ನಾವು. ದೇವರು ಹೇಳಿದ ಕೊನೆಯಲ್ಲಿ ನಮಗೂ ಹೇಳ್ತಾರೆ, ನೀವೇ ಲೋಕಕ್ಕೆ ಬೆಳಕು. ಹೌದಲ್ಲ? ನೀವೇ ಲೋಕಕ್ಕೆ ಬೆಳಕು. ಅದರ ಅರ್ಥ, ನನ್ನ ದೇವರು ಬೆಳಕಾಗಿದ್ದಾನೆ, ಮಕ್ಕಳಾದವನು ನಾನೂ ಕೂಡ ಬೆಳಕಾಗಿ ಮಾಡ್ತೇನೆ. ಬೆಳಕನ್ನುವಂಥದ್ದು ನನ್ನ ಕೆಲವರಿಗೆ ಬಹಳ ಬೇಗ ಬೇಗ ಕೋಪ ಬಂದ್ಬಿಡ್ತದೆ. ಬೇಗ ಒಳಗಡೆ ಏನೋ ಒಂದು ಹೇಳ್ತದೆ, ಇನ್ನೊಂದು ರೀತಿಯಲ್ಲಿ ಕುದೀತದೆ. ಕುದಿಬೇಡ. ಮೊನ್ನೆ ಹೇಳಿದ್ದೀನಿ, ಕುದಿದ್ರೆ ಕುದ್ದು ಆವಿಯಾಗಿ ಹೋಗ್ತೀನಿ. ಯಾರದು ನಿಮಗೆ ಗೊತ್ತು? ನಾನು ಅವತ್ತು ಹೇಳಿದೆಲ್ಲ ಉದಾಹರಣೆ. ಗ್ಯಾಸ್ ಮೇಲೆ ಒಂದು ಬಾಟಲ್ ಅಲ್ಲಿ ನೋಡ್ರಿ, ಒಂದು ಏನು ಬೌಲ್ ಅಲ್ಲಿ ನೀರಿಟ್ಟು ಸ್ವಲ್ಪ ಬೆಂಕಿ ಹಚ್ಚಿ ಬಿಟ್ಬಿಡ್ರಿ, ಒಂದು ತಾಸು ನೋಡ್ಲೇಬೇಡ್ರಿ. ಆ ನೀರೇನು ಹೋಯ್ತದ ಗೊತ್ತಾಗತ್ತ? ಹಾಕಿದೇನಾದ್ರೂ ಗೊತ್ತಾಗತ್ತ? ಆದ್ರೆ ಯಾರಿಗಾದ್ರೂ ಪದಾರ್ಥ ಆಗಿ ಉಪಯೋಗ ಬರೀ ನೀರಾಗಿ ಆವಿಯಾಗಿ ಹೋದ್ರೆ ನಿನಗೂ ಉಪಯೋಗ ಇಲ್ಲ, ನೀನ್ ಯಾರತ್ತೂ ಗೊತ್ತಾಗಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ಕ್ರಿಸ್ತನಲ್ಲಿ ಬೆಳಕಾಗಿ ಜೀವಿಸಲು ಬಹಳ ಉತ್ತಮ. 1ನೇ ಯೋಹಾನ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯದಿಂದ ನೋಡ್ರಿ. ನಾನೇ ಓದ್ತೇನೆ. ಹಲ್ಲೆಲೂಯಾ. ಬೆಳಕಿನಲ್ಲಿದ್ದೇವೆ ಎಂದು ಹೇಳಿಕೊಂಡು ತನ್ನ ಸಹೋದರನನ್ನ ದ್ವೇಷ ಮಾಡುವುದಾದ್ರೆ ಈ ವ್ಯಕ್ತಿ ಏನ್ ಗೊತ್ತಾ? ಈವರೆಗೆ ಇವನು ಕತ್ತಲೆಯಲ್ಲೇ ಇದ್ದಾನೆ. ಆದ್ರೆ ಅನ್ಕೊಂಡಿದ್ದು ನಾನು ಬೆಳಕಲ್ಲದೇನು, ಅವನು ಇನ್ನೂ ಕತ್ತಲೆಯಲ್ಲಿದ್ದಾನೆ. ದ್ವೇಷ ಮಾಡುವವನು, ಹೊಟ್ಟೆ ಕಿಚ್ಚಿಕೊಳ್ಳುವವನು, ಇನ್ನೊಬ್ಬರ ಮೇಲೆ ನಾವು ಏನಾದರೂ ಅಪವಾದಗಳನ್ನು ಹೊರಿಸೋದಾದ್ರೆ ಕತ್ತಲೆಗೆ ಸಂಬಂಧಪಟ್ಟ. ಇಲ್ಲಿ ಹೇಳ್ತದೆ, ಹಲ್ಲೆಲೂಯಾ, ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸೆಕೆಂಡ್ ನಾನು ಟೈಮ್ ಕೊಡ್ತೇನೆ. 1 ಸೆಕೆಂಡ್. ನಿಜವಾಗಿ ಪ್ರೀತಿ ಇರೋದಾದ್ರೆ ಅಪ್ಪ ನಾನೇ ಬೆಳಕಾಗಿದ್ದೀನಿ ಜಸ್ಟ್ ಅಷ್ಟೇ. ಈ ಪ್ರೀತಿ ಇದ್ರೆ, ದ್ವೇಷ ಇರೋದಾದ್ರೆ ನಿಮಗೆ ಸತ್ಯ ಹೇಳ್ತಾನೆ, ಇನ್ನು ನೀನು ಕತ್ತಲೆಯಲ್ಲೇ ಇದೆಯಾ, ಕತ್ತಲೆಯಲ್ಲೇ ಇದೆಯಾ. ಆದ್ರೆ ಇವತ್ತು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ನಿನಗೆ ಬಹಳ ಅದರ ಅರ್ಥ ಗರ್ಭಿತವಾದಂತ ಅರ್ಥ ನೀನು ಗೊತ್ತಾಗಿದ್ರೆ ನಿಜವಾಗಿ ನೀನು ಬೆಳಕಲ್ಲಿ ಜೀವನ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಬೆಳಕಿನಲ್ಲಿ ನೆಲೆಗೊಂಡಿದ್ದೇನೆ ಮತ್ತು ಅವನಲ್ಲಿ ವಿಘ್ನಕರವಾದದ್ದು ಏನೂ ಇಲ್ಲ. ಅದರ ಅರ್ಥ ಕೆಟ್ಟದ್ದು ಏನೋ ಅವನಲ್ಲಿ ಇಲ್ಲವೇ ಇಲ್ಲ. ಯಾಕಂತಂದ್ರೆ ಅವನು ಬೆಳಕಲ್ಲಿ ನಡೆಯುವುದರಿಂದ ಕತ್ತಲೆಗೆ ಸಂಬಂಧಪಟ್ಟ ಕಾರ್ಯಗಳು ಯಾವುದು ಅವನಲ್ಲಿ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಓದೋದಾದ್ರೆ ಹಿಂಗೆ ಹೇಳ್ತದೆ, ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ. ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುವುದು ಅವನಿಗೆ ತಿಳಿಯದು. ಅವ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಾಗಲ್ಲ. 3ನೆಯ ವಿಷಯವನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಹಳೆಯ ಜೀವಿತದಿಂದ ಹೊಸ ಜೀವಿತದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಬೆಳಕು. ಹಳೆಯ ಗುಣಗಳಿಂದ ಹೊಸ ಗುಣಗಳಿಗೆ ನಮಗೆ ಸೇರ್ಪಡೆ ಮಾಡ್ತದೆ. ಹಳೆಯ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆ ನಮಗೆ ಶಿಫ್ಟ್ ಮಾಡ್ತದೆ. ಅರ್ಥ ಆಗಿಲ್ಲ. ಒಡಂಬಡಿಕೆ ಏನು ಹೊಸದ್ದು, ಏನು ಹಳೆಯದು. ಉದಾಹರಣೆಯಾಗಿ ನೀವು ಹಂಗ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ, ಯಾರೋ ಒಬ್ರು ನಮ್ಮ ಕಸ್ತೂರ್ಬಾಯಿ ಒಂದು ಸೀರೆ ತಂದು ಮಾರ್ತಾರೆ. ಚಲೋ ಸೀರೆ ತಂದು ಮಾರ್ಬಿಟ್ಟು ಯಾರು ತಗೊಂಡ್ರು? ಓಕೆ ಯಶೋದಾ ಸಿಸ್ಟರ್ ತಗೊಂಡ್ರು. ಯಾರ ಕಡೆಯಿಂದ? ಕಸ್ತೂರ್ಬಾಯಿ ಕಡೆಯಿಂದ ಅವ್ರು ತಗೊಂಡ್ಬಿಟ್ಟು ಅವ್ರೇನ್ ದುಡ್ಡು ಕೊಟ್ಬಿಡ್ರಿ. ದುಡ್ಡು ಕೊಟ್ರು ಅವ್ರು ಮುಗೀತು ಅವ್ರ ಕೆಲಸ ಮುಗೀತು. ಹಲ್ಲೆಲೂಯಾ. ಅವ್ರ ವ್ಯಾಪಾರ ಅಷ್ಟೇ ಮುಗೀತು, ಅವ್ರ ಕೆಲಸ. ಆಮೇಲೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದ್ರೆ ಅವ್ರಿಗೆ ದುಡ್ಡು ಬಂತು. ಆದ್ರೆ ಇವರು ಹಲ್ಲೆಲೂಯಾ, ಎಷ್ಟು ಸಾರಿ ಆ ಸೀರೆ ನೋಡಿದ್ರೆ ತೃಪ್ತಿನೇ ಆಗಲ್ಲ. ಪದೇ ಪದೇ ನೋಡ್ತಾನೆ ಇರೋದು. ಅಷ್ಟೇ ಮಾತ್ರವಲ್ಲ, ಮನೆಗೆ ಯಾರು ಬಂದ್ರು ಕೂಡ ಇದೇ ಸೀರೆ ತಗೊಂಡು ಅವ್ರು ಹೇಳ್ಬೇಕು, ಎಲ್ಲಿ ತಗೊಂಡಿರ್ತಾರೆ ಸೀರೆ ಕಷ್ಟಬೇಕು. ಹಲ್ಲೆಲೂಯಾ. ಅವ್ರು ಬರ್ತಾರೆ, ಅವ್ರು ಬಂದು ಹೇಳ್ತಾರೆ ಖಾಲಿ ಆಯ್ತು ಅಂತ ಅವ್ರು ಹೇಳಿದ್ರು ಕೂಡ ಅವ್ರು ಬಿಡಲ್ಲ. ಹಿರಿಯರ ಹಿಂಗೆ ಹಲ್ಲೆಲೂಯಾ, ನನಗೊಂದು ತರಿಸ್ಕೊಡ್ರಿ. ಇದರ ಅರ್ಥ ಏನ್ ಗೊತ್ತಾ? ಹಲ್ಲೆಲೂಯಾ. ಒಂದ್ ಸೀರೆ ಇಟ್ಕೊಂಡು ಬೆಳಕಿನ ಪ್ರಕಾಶ ಅಂದ್ರೆ ಆ ಖುಷಿನೇ ನೀವು ತಾಳ್ಕೊಳಕ್ಕಾಗಲ್ಲ. ಒಂದ್ ಸೀರೆ ಇಟ್ಕೊಂಡು ಅದೇ ಸೀರೆ ಒಂದೇ ದಿನ ಹಾಕೊಳ್ರಿ, ಒಂದು ಫಂಕ್ಷನ್ ಹಾಕೊಂಡು ಬಂದ ಇಡ್ಲಿ, ಆಮೇಲೆ ತೋರಿಸ್ರಿ ನೋಡೋಣ ಅಷ್ಟೇ.
ಯೇಸು ಸ್ವಾಮಿಯನ್ನ ಯಾವಾಗ ಅಂಗೀಕಾರ ಮಾಡ್ತಾರೆ ಅವತ್ತ ಮಾತ್ರ ಅಲ್ಲ, ಯುಗದ ಸಮಾಪ್ತಿಯವರೆಗೆ ಉಳಿಯುವಂತೆ ಮಾಡ್ತಾನೆ. ನಿಮಗೆ ಬೆಳಕಾಗಿ ಇಟ್ಟಿದ್ದಾನೆ. ಆ ಪ್ರಕಾಶ ನೀವು ಹಿಂಗೆ ಒಂದು ಸೀರೆಯನ್ನು ಹೆಂಗೆಲ್ಲಾ ತೋರಿಸ್ಕೊಂಡು ಹೋಗ್ತಿರೋ ಹಾಗೆ ಕ್ರಿಸ್ತನನ್ನ ಪ್ರಚಾರ ಪಡಿಸುವ, ಕ್ರಿಸ್ತನನ್ನ ಹೊಗಳುವರಾಗಿದ್ದೇವೆ, ಕ್ರಿಸ್ತನನ್ನ ಮಹಿಮೆ ಪಡಿಸುವರಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯದ 6 ಮತ್ತು 7ನೇ ವಾಕ್ಯ ಹೇಳ್ತದೆ, ನೀವು ಕುರುಡರಿಗೆ ಕಣ್ಣು ಕೊಟ್ಟು ಬಂದಿಗಳನ್ನು ಸೆರೆಯಿಂದಲೂ ಮತ್ತೆ ಕತ್ತಲಲ್ಲಿ ಬಿದ್ದವರನ್ನ ಕಾರಾಗೃಹದಿಂದಲೂ ಹೊರಗೆ ಕರೆತರಬೇಕೆಂದು ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿಮ್ಮನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವಾಗಿ ನಾನು ಮಾಡಿಕೊಂಡಿದ್ದೇನೆ. ದೇವರು ನಿಮಗೆ ಒಪ್ಪಂದ ಮಾಡಿದ್ದಾನೆ. ಕಾರಣ ಏನು ಗೊತ್ತಾ? ಬೆಳಕು ಅಂತಂದ್ರೆ ಕತ್ತಲೆಯನ್ನ ಹೊರಡಿಸುವಂತ. ಬೆಳಕು ಹೊಳೆಯುವುದಾದ್ರೆ ಕತ್ತಲೆ ಓಡಿ ಹೋಗುತ್ತೆ. ಗಮನ ಕೊಟ್ಟು ಕೇಳಿ. ಈಗ ಒಂದು ವಿಷಯ ಬರ್ತಾನೆ. ಕತ್ತಲೆ ಅಂದ್ರೆ ಏನು ಗೊತ್ತಾ? ಅನೇಕರು ಕಷ್ಟ ಪಡ್ತಾ ಇದ್ದಾರೆ, ಅನೇಕರು ದುಃಖ ಪಡ್ತಾ ಇದ್ದಾರೆ, ಕಣ್ಣೀರು ಇಡ್ತಾ ಇದ್ದಾರೆ, ಚಿಂತೆಗೆ ಒಳಗಾಗ್ತಾ ಇದ್ದಾರೆ, ಸಂಕಟ ರೋಗಗಳಲ್ಲಿ ಬಿದ್ದಿದ್ದಾರೆ. ಅಂತ ಜನರ ಮೇಲೆ ಕನಿಕರ ಬಂದು ಅವರ ಜೊತೆ ಸಂಭಾಷಣೆ ಮಾಡಿ, ಪ್ರೀತಿಯ ಮಾತಾಡಿ, ಪ್ರಾರ್ಥನೆ ಮಾಡಿ, ಅವರಿಗೋಸ್ಕರ ಕಾಳಜಿಯನ್ನು ವಹಿಸುವಂತ ವ್ಯಕ್ತಿ ನೀನು ಬೆಳಕಾಗಿದ್ದಿ. ಅವನು ಕತ್ತಲೆಯಲ್ಲಿ ಇರೋದ್ರಿಂದ ಆ ಬೆಳಕಿನ ಪ್ರಕಾಶವನ ಮೇಲೆ ಹೊಳೆಯೋದ್ರಿಂದ ಅವನ ಜೀವಿತದಲ್ಲಿ ಸ್ವಸ್ಥತೆಯವನ್ನ ದೀಪ ಹೊಡಿತಂತ ತಿಳ್ಕೊಳ್ಳೋಣ. ದೀಪ ಎಣ್ಣೆ ಹಾಕಿದೀವಿ, ಹಚ್ಚಿಬಿಟ್ಟಿದೀವಿ, ದೀಪ ಎಲ್ಲೋ ಒಂದ್ ಕಡೆ ಸೋರ್ತಾರೆ. ಮನೆಗೆ ಇಟ್ಕೋತೀರೇನ್ರಿ? ಏನ್ ಮಾಡ್ತೀರಿ? ಹಂಗ ಬಗೆ ಅಲ್ಲ, ಹಂಗ ಬಗೆ ಅಲ್ಲ. ಅದು ಸೋರೋದ್ರಿಂದ, ಒಂದ್ ವೇಳೆ ಪದೇ ಪದೇ ಆರೋದ್ರಿಂದ ಸಿಟ್ಟಿಗೆ ಒಂದ್ಸಾರಿ ಹೊಡಿತೀವಿ. ಅದು ದೀಪ ಅನ್ನೋದು ಕಾಣಬಾರ್ದು. ಹಲ್ಲೆಲೂಯಾ. ಅದ್ರ ಸೇಪೆ ಚೇಂಜ್ ಮಾಡಿ ಇನ್ನೊಬ್ಬನ ಕೈ ಕೊಡ್ತೀವಿ, ಅವ್ನು ಹೋಯ್ತಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನಿನ್ ದೀಪ ಚೆನ್ನಾಗಿ ತಿಳ್ಕೊ. ನಾವ್ ಯಾರು? ದೀಪವಾಗಿದ್ದೀವಿ. ನಾವೇನಾಗಿದ್ದೀವಿ? ದೀಪ ಆಗಿದ್ದೀವಿ. ಹಾಗಾದ್ರೆ ನೀನ್ ಚೆನ್ನಾಗಿ ಉರಿಲಿಲ್ಲ, ಚೆನ್ನಾಗಿ ಬೆಳಕು ಕೊಡ್ಲಿಲ್ಲ ಅಂತಂದ್ರೆ ಫಸ್ಟ್ ಮನೆಯ ಯಜಮಾನ ಎತ್ತಿ ಒಗಿತಾನೆ. ಏನ್ ಮಾಡ್ತಾನೆ? ಎತ್ತಿ ಒಗಿತಾನೆ. ಎತ್ತು ಒಗದಾಗ ಅದಕ್ಕೆ ಬೆಲೆನೇ ಇಲ್ಲ ಅಂತ ಯಾವಾಗ ಅರ್ಥ ಆಯ್ತೋ, ಒಬ್ಬ ಜೋಳಿಗೆ ತಗೊಂಡು ಬಂದೇ ಬರ್ತಾನೆ ಎತ್ಕೊಂಡು ಹೋಗೋದು. ಅವನ್ ಯಾರು ಗೊತ್ತಾ? ಸೈತಾನ. ಅವನ ನೀನು ಎತ್ಕೊಂಡು ಹೋದ ಅಂತ ತಿಳ್ಕೊ, ಅವನ್ ಹಂಗ ಜಜ್ತಾನೆ. ಹಲ್ಲೆಲೂಯಾ. ಇಲ್ಲಿ ಸ್ವಲ್ಪ ಏನಾದ್ರೂ ಸ್ವಲ್ಪ ನಿಮ್ಗೆ ಸೇಫ್ ಆದ್ರೂ ಚೆನ್ನಾಗಿರ್ತದೆ. ಮಾರಿದ್ರ ಏನಾದ್ರು ಕೂಡ ಈಗ ಏನಾದ್ರು ಮಾರಿದ್ರೆ ಅಂದ್ರೆ ನೀವು ಅದ್ರ ಹೊಡಿತು, ಏನೋ ಸೋರ್ತಾ ಇದೆ ಅಂತ ಹೇಳಿ ಸ್ವಲ್ಪ ಬಾಗಿದೆ, ಬೆಂಡಾಗಿದೆ, ಬಿದ್ದಿದೆ ಅಂತ ಹೇಳಿ ತೆಗೆದಿಟ್ಟಿರ್ತೀರಿ ಸ್ವಲ್ಪ ಪ್ರೀತಿಯಿಂದ. ಅವನ್ ಕೈ ಹಾಕೊಡ್ರಿ, ನಿಮ್ ಮುಂದೆ ಹೆಂಗ್ ಹೊಡಿತಾನೆ ನೋಡ್ಬೇಕು. ಹೌದಲ್ಲ? ನಿಮ್ ಮುಂದೆ ಇಡ್ತಾನೆ, ದೊಡ್ಡ ದೊಡ್ಡ ಕಲ್ತ ಮುಗಿತಾನೆ ಮೇಲ್ಗಡೆ. ಹಲೋ, ಹಲ್ಲೆಲೂಯಾ. ಇದು ಶಾಂಪಲ್. ಜಸ್ಟ್ ನಮ್ ದೇವರು ಎಲ್ಲ ಒಂದೊಂದು ಆಲೋಚನೆ ಇಟ್ಟಿದ್ದಾನೆ. ಸುಧಾರಣೆ ಆದ್ರೆ ಓಕೆ, ಇಲ್ಲ ಅಂತಂದ್ರೆ ದೊಡ್ಡ ದೊಡ್ಡ ಕಲ್ಲು ಬಂದು ಬೆಳೆತು. ಅದು ಒಗೆಯೋರು ಯಾರು? ದೇವರಲ್ಲ. ದೇವರು ಹೋಗಿ ಅವ್ನ ಕೈಯಾಗ ಕೊಡ್ತಾನೆ. ಯಾರ ಕೈಯಾಗ? ಸೈತಾನ್ ಕೈಯಾಗ ಕೊಡ್ತಾನೆ. ಸೈತಾನ್ ಸುಮ್ಮನೆ ಆಟ ಆಡ್ತಾನೆ. ಹಲ್ಲೆಲೂಯಾ. ನೀನು ಯಾರಂತ ನಿನ್ಗೆ ಗೊತ್ತೇ ಆಗ್ಬಾರ್ದು. ಹಲ್ಲೆಲೂಯಾ. ನೀನು ಯಾರಂತ ಗೊತ್ತೇ ಆಗ್ಬಾರ್ದು. ಅವ್ನು ವಾಪಸ್ ಹೋಗಿ, ಇಲ್ಲ ಬ್ಯಾಡ್ರಿ ನಿಮ್ ಬಾಂಡೆ ಬೇಡ ಅಂತ ತಗೋತೀರಿ. ಅವ್ನು ಜಡ್ಜಿ ತಗೋತೀರಿ. ದೇವರ ರಾಜ್ಯಕ್ಕೆ ಅವ್ರು ಯೋಗ್ಯವೇ ಅಲ್ಲ. ಅದಕ್ಕೆ ನಾನು ಹೇಳಿದ್ದೆ, ದೀಪ ಹತ್ತೋದಾದ್ರೆ ಚೆನ್ನಾಗಿ ಉರಿಯೋದರ ಕಲಿ. ಉರಿಲಿಲ್ಲ, ಖಂಡಿತವಾಗಿ ಒಂದಿನ ಮಾತ್ರ ಹೆಟ್ಟೋದು ಗ್ಯಾರಂಟಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಳಕಾಗ್ಬೇಕಾದ್ರೆ ನಾನು ಆಗಲೇ 3 ಹೇಳಿದ್ದೆ. ಏನೇನದು 3? ಮಾದರಿಯ ಜೀವಿತ, 2ನೇದು ಸತ್ಯ, ಮೂರನೇದು ಸೇವೆ, 6. ಹೌದಲ್ಲ? ತಗ್ಗಿಸಿಕೊಳ್ಳುವಿಕೆ. ಹಾಗಾದ್ರೆ ಈಗ ಇನ್ನು 3 ವಿಷಯಗಳನ್ನ ನಾನು ಹೇಳ್ತೇನೆ, ಗಮನಿಸಿ. ಕ್ಷಮಿಸುವ ಗುಣನೂ ಬೇಕು. ಅದರ ಜೊತೆ ಏನ್ ಬೇಕು? ಕ್ಷಮಿಸುವ ಗುಣ. ಪ್ರಾಮಾಣಿಕತೆ ಅಂದ್ರೆ ನೀತಿವಂತಿಕೆ ಬೇಕು. ನೀತಿವಂತಿಕೆ ಬೇಕು.
ಜೊತೆಗೆ ಸಹಾಯ ಮಾಡುವ ಹಸ್ತನೂ ಬೇಕು. ಹಲ್ಲೆಲೂಯ. ಕೆಲವೊಂದು ಟೈಮ್ ಹೆಂಗಾಗತ್ತಂತಂದ್ರೆ ಉಪಕಾರ ಮಾಡೋದ್ರಲ್ಲಿ, ಸಹಾಯ ಮಾಡೋದ್ರಲ್ಲಿ ಹಿಂದಿರ್ತೀವಿ, ಆದ್ರೆ ಮಾತು ಮಾತ್ರ ಇರ್ತಾವ. ಮಾತು ಮಾತ್ರ ಭಾರಿ ಇರ್ತಾವ. ಇದಿ ಬಿಡು, ಮಾಡ್ಕೊಳ್ಳೋಣ ಬಿಡು. ಕರ್ತನ ಸಮ್ಮುಖದಲ್ಲಿ ಸಹಾಯ ಮಾಡುವ ಹಸ್ತ ಇರಬೇಕು. ಹಲ್ಲೆಲೂಯ. ನಿನಗೆ ಖಾಲಿಯಾದ್ರೂ ಪರವಾಗಿಲ್ಲ, ನಿನಗೆ ಸಿಗದಿದ್ರೂ ಪರವಾಗಿಲ್ಲ, ಅವತ್ತು ನೀನು ನೀರು ಕುಡಿದು ಮಲಗಿದ್ರೂ ಪರವಾಗಿಲ್ಲ, ಆದ್ರೆ ಇನ್ನೊಬ್ಬರಿಗೆ ತೃಪ್ತಿ ಪಡಿಸೋದಾದ್ರೆ ದೇವರು ನಿನ್ನನ್ನು ತೃಪ್ತಿಪಡಿಸೇ, ದೇವರು ನಿನ್ನನ್ನು ಸಂತೋಷ ಪಡಿಸೇ. ಈ ಮನಸ್ಥಿತಿ ಇರುವವನೇ ಬೆಳಕಿನಲ್ಲಿದ್ದಾನೆ. ಸ್ವಾರ್ಥಕ್ಕಾಗಿ ಜೀವನ ಮಾಡೋದು ಬೆಳಕಲ್ಲ, ನಮ್ಮನ್ನ ತ್ಯಾಗಿಗಳಾಗಿ ಜೀವನ ಮಾಡೋದೇ ಬೆಳಕಿನ ಗುಣಗಳು. ಯೇಸು ಸ್ವಾಮಿ ತನ್ನ ಅಮೂಲ್ಯ ಪದವಿಯನ್ನು ಬಿಟ್ಟು ತನ್ನನ್ನು ತಾನು ತಗ್ಗಿಸಿಕೊಂಡು ಸಿಲುಬೆ ಮೇಲೆ ನೇತಾಡೋದಾದರೆ ಸುಲಭ ತ್ಯಾಗ. ತನ್ನ ಪದವಿಯನ್ನೇ ಬಿಟ್ಟು ಬಂದ. ಇವತ್ತು ನಮಗಿರುವ ಪಕ್ಕದಿರುವ ಚೇರ್ ಮಾತ್ರ ನೀವು ಹಿಂಗ್ ಮಾಡಂಗಿಲ್ಲ ಅಂತ ಅನ್ಕೋತಿನಾಗ ನನ್ನ ಕಣ್ಣಿಗೆ ಯಾರು ಬಿದ್ದಿಲ್ಲ. ಯಾವ ಚೇರ್ ಮೇಲೆ ಕೂತಿರ್ತಾರಲ್ಲ ಪ್ರತಿ ವಾರ ಅದೇ ಚೇರ್ ಬೇಕು, ಅದೇ ಜಾಗ ಬೇಕು, ಅಳಗಾಡಲ್ಲ ಅವರು. ಇಲ್ಲ ಅಂತಂದ್ರೆ ಆ ಪ್ರಾರ್ಥನೆ ಮುಗಿದ ತನಕ ಗುಣಗುಡ್ತಾನೆ ಇರ್ತಾರೆ. ಅಲ್ಲೆಲ್ಲೂ ನನ್ನ ಜಾಗ ಹಿಡ್ಕೊಂಡ್ರು, ನನ್ನ ಜಾಗ ಹಿಡ್ಕೊಂಡ್ರು ಏನು ಬಿಟ್ಟು ಕೊಡುವ ಮನಸ್ಥಿತಿ ಇವತ್ತು ಮನುಷ್ಯರಿಗೆ. ಬೆಳಕನ್ನುವುದು ಬಿಟ್ಟು ಕೊಡು. ಅಲ್ಲೆಲ್ಲೂ ನೀನೇ ಮಾದರಿ ಆಗ್ಬೇಕು, ನೀನೇ ಸಾಕ್ಷಿ ಆಗ್ಬೇಕು. ನಮ್ಮಲ್ಲಿ ಆ ಒಳ್ಳೆ ಗುಣ ಇಲ್ಲ ಅಂತಂದ್ರೆ ಕ್ರಿಸ್ತನ ಮಕ್ಕಳು ಅಂತ ಹೇಳ್ತಾರ ನಮಗೆ. ಡೈರೆಕ್ಟ್ ಆಗಿ ನೀವು ಎಷ್ಟೋ ಸಾರಿ ಕೇಳಿರ್ಬೋದು, ಅಲ್ಲ ನೀವು ದೇವ್ರನ್ನ ನಂಬ್ತಿರಲ್ರಿ, ನೀವು ದೇವ್ರಿಗೆ ನಂಬ್ತಿರಲ್ಲ, ಪ್ರಾರ್ಥನೆಗೆ ಹೋಗ್ತಿರಲ್ಲ, ನೀವು ಹಿಂಗ ಮಾಡೋದು. ಯಾರಿಗೆ ಹೇಳ್ತಾರ? ಸೀದಾ ಯೇಸು ಸ್ವಾಮಿಗೆ. ನೀ ಯಾಕೆ ಹಿಂಗ್ ಮಾಡ್ತಿ ಅಂತ ಕೇಳಲ್ಲ, ಇಂಥ ತಪ್ಪ್ಯಾಕೆ ಮಾಡಿ ಅಂತ ಕೇಳಲ್ಲ, ನೀವು ಮಾಡಬಾರ್ದು ಅಂತ ಬುದ್ಧಿವಾದ ಹೇಳಲ್ಲ. ನೀನ್ ಪ್ರೇರಿಗೆ ಹೋಗ್ತೀಯಲ್ಲ, ನೀನ್ ಯೇಸು ಸ್ವಾಮಿ ನಡ್ಕೋತೀಯಲ್ಲ ಅಂದ್ರೆ ಉಳುಕಿದವ್ರು ನಡ್ಕೊಳ್ಳೋದಕ್ಕೆ ಮಾಡಿದ್ರು ನಡೀತದೆ. ಆದ್ರೆ ಯೇಸು ಸ್ವಾಮಿ ನಡ್ಕೊಂಡ್ಬಿಟ್ರೆ ಸೀದಾ ಯೇಸು ಸ್ವಾಮಿಗೆ ಇನ್ನೊಂದ್ಸಾರಿ ಸಿಲ್ವೆ ಆಗ್ಬೇಕು. ಹಲ್ಲೆಲೂಯಾ. ಸಾಕ್ಷಿ ಯಾರಿಂದ? ಯೇಸುವಿನ ಸಾಕ್ಷಿ ಯಾರಿಂದ ಕೇಳ್ತಾ ಇದೆ? ಬೆಳಕಾಗಿದ್ರೂ ಕೂಡ ಇನ್ನು ಕತ್ತಲೆ ಗುಣಗಳು ನನ್ನಲ್ಲಿ ಇರೋದ್ರಿಂದ ಬೆಳಕಾದವನನ್ನು ಅವಮಾನಪಡಿಸ್ತಾ ಇದೆ. ಬೆಳಕಿನ ಮಕ್ಕಳ ತಂದೆಗಳೇ, ಹೌದಲ್ಲ? ಏನಾದ್ರೂ ತಪ್ಪು ಕೆಲಸ ಮಾಡಿದ್ರೆ ನೀನ್ ಯಾರ ಮಗ ಕೇಳ್ತಾರ? ನಿಮ್ ಮಕ್ಕಳು ಏನಾದ್ರೂ ತಪ್ಪು ಮಾಡಿ ಬಂದಿರ್ತಾರೋ, ಏನೋ ಒಂದು ಹೊರಗೆ ಬಂದಿರ್ತಾರೋ, ಯಾರಿಗಾರ ಹೊರಗೆ ಬಂದಿರ್ತಾರೋ, ಅವಾಗ ನೀನ್ ಯಾರ ಮಗ ಅಂತ ಕೇಳಿದ್ರೆ ಯಾರ ಮಗ ಅಂತ ಹೇಳ್ತಾರ? ಹೌದಲ್ವಾ? ಹೇಳ್ತಾರಲ್ರಿ? ನಿಮ್ ಮಮ್ಮಿ ಯಾರು, ನಿಮ್ ಪಪ್ಪ ಯಾರು ಕೇಳಿದ್ರೆ ಹೇಳ್ತಾರ ಇಲ್ವೋ? ಹೇಳ್ತಾರ ಇಲ್ವೋ? ಹಲ್ಲೆಲೂಯಾ. ಪಾಪದ ಕೆಲಸ ಮಾಡಿದಾಗ ಅವರು ಹಂಗೆ ಕೇಳ್ತಾರೆ, ಅವ್ರು ಹಂಗೆ ಕೇಳ್ತಾರೆ, ನಿಮ್ಮಪ್ಪ ಬೆಳಕು, ನೀನ್ ಯಾಕಿಂತ ಕೆಲಸ ಮಾಡ್ತಾ ಇದ್ದೀಯ? ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಈ ಗುಣವನ್ನ ಬದಲಿಸಿಕೊಳ್ಳೋದಾದ್ರೆ ಸಭೆಯನ್ನ ಯಾವ ರೀತಿ ವಿಸ್ತರಿಸೋದಕ್ಕೂ ದೇವರು ಸಹಾಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರ. ಇನ್ನೊಂದು ಕಡೆಯಲ್ಲಿ ನಾವು ನೋಡೋದಾದ್ರೆ ಕೊನೆಯಲ್ಲಿ ನಾವು ಓದೋಣ, ಒಂದು ಎರಡು ವಾಕ್ಯವನ್ನು ಓದಿ ನಾನು ಮುಗಿಸ್ತೇನೆ, ಗಮನಿಸಿ. ದೇವರ ಸ್ವಭಾವ ನಮ್ಮಲ್ಲಿ ಬಹಳ ಪ್ರಾಮುಖ್ಯವಾದದ್ದು. 2ನೇ ಕೊರಿಂಥಿಯರು 6ನೇ ಅಧ್ಯಾಯ 14ನೇ ವಾಕ್ಯದಿಂದ ಓದ್ರಿ. ಈಗ ಸ್ವಲ್ಪ ನನ್ನ ಕಡೆ ಗಮನ ಕೊಡಿ. ಈಗ ಓದ್ಬೋರೇ ನಿಧಾನವಾಗಿ ಓದಬೇಕು. ಅದರಂತೆ ನಾವು ಸ್ವಲ್ಪ ಕಾರ್ಯಗಳನ್ನು ನೋಡ್ಬೋಣ. ಗಮನಿಸಿ. ಎಲ್ಲರೂ ಇಲ್ಲೇ ಇದ್ದೀರಲ್ಲ? ಎಷ್ಟು ಜನ ದೇವರ ಮಕ್ಕಳು? ಬೆಳಕಿನ ಮಕ್ಕಳ? ಬೆಳಕು ಹೆಂಗಿರ್ಬೇಕು? ಪ್ರಕಾಶ ಕೊಡುವಂಥದ್ದು. ಬೆಳಕು ಕೊಡ್ತಾನೆ ಇರ್ಬೇಕು. ಬೆಳಕು ಬಾಯಿ ಬಿಟ್ಟು ಬೆಳಕು ಕೊಡ್ತಾನೆ ಇರಬೇಕು. ಕೆಲವು ವಿಷಯಗಳು ಈಗ ಓದಿ ನಿಧಾನವಾಗಿ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ನೀನು ಬೆಳಕಪ್ಪ, ಕತ್ತಲ ಜೊತೆ ಯಾಕೆ ಸೇರ್ತೀಯ ಅಂತ ಇದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಬೆಳಕಾಗಿದ್ದೀ. ಕತ್ತಲೆಯಲ್ಲಿ ನಿಂದೇನ್ ಕೆಲಸ? ನೀನ್ ಬೆಳಕಾಗಿ ಹೋಗೋದಾದ್ರೆ ಕತ್ತಲೆ ಓಡಿಸ್ಬೇಕು, ಅದರ ಜೊತೆ ಮೀಟಿಂಗ್ ಮಾಡಬಾರ್ದು. ಅವರಲ್ಲಿರುವಂತ ಕತ್ತಲೆಯನ್ನು ಹೊರಗೆ ಹಾಕ್ಬೇಕೆ ಹೊರತು ಅವರ ಜೊತೆನೆ ಇಜ್ಜೋಡಾಗಬಾರ್ದು, ಒಂದಾಗಬಾರ್ದು. ಹೌದಲ್ಲ? 2ನೇದಾಗಿ ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ, ಸತ್ಯಕ್ಕೂ ಸುಳ್ಳಿಗೆ ಜೊತೆ ಏನೋ, ಫ್ರೆಂಡ್ಶಿಪ್ ಏನೋ.
ಸತ್ಯವಾಗಿ ಜೀವನ ಮಾಡೋರು ನಾವ? ಸತ್ಯವಾಗಿ ಜೀವನ ಮಾಡೋದಿದ್ದೀರಾ? ಸತ್ಯ ನುಡಿಯೋಡಿದ್ದೀರಾ? ಸುಳ್ಳು ಮಾತಾಡೋದಿಲ್ಲಲ್ವಾ? ಸುಳ್ಳು ಮಾತಾಡಂಗಿಲ್ಲಲ್ಲ? ಹಲ್ಲೆಲೂಯಾ. ಸತ್ಯ ಮಾತಾಡ್ತಿರಲ್ಲ, ಸತ್ಯ ಮಾತ್ರ ನಮ್ಮ ಬಾಯಿಂದ ಜೀವ ಹೋದ್ರೂ ಪರವಾಗಿಲ್ಲ, ಸತ್ಯನೇ ಮಾತಾಡ್ತೀನಿ ಅಂತವ್ರು ಇದ್ದೀರಾ? ನಾನು 3-2 ಕೈ ಅಷ್ಟೇ ಮೇಲೆ ಬಂದವು ಅಂದ್ರೆ ಈಗ ನಾವು ಹುಷಾರಾಗಿರ್ಬೇಕು. ಹಲ್ಲೆಲೂಯಾ. ಸತ್ಯ ಮಾತಾಡ್ತೀವ? ನಾನ್ ಹೇಳ್ತಿಲ್ಲ, ಬೈಬಲ್ ಹೇಳ್ತಾ ಇದೆ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನ್ ಫ್ರೆಂಡ್ಶಿಪ್ ಏನು? ಸತ್ಯಕ್ಕೂ ಸುಳ್ಳಿಗೆ ಏನ್ ಸಂಬಂಧ? ಹಲ್ಲೆಲೂಯಾ. ಸತ್ಯ ಆದಂತ ಯೇಸು ಸ್ವಾಮಿಯನ್ನ ನೀನು ಅಂಗೀಕಾರ ಮಾಡಿಕೊಂಡದರಿಂದ ಸುಳ್ಳುಗಾರನಾದಂತ ಈ ಒಂದು ಸೈತಾನನ ಕ್ರಿಯೆಗಳಲ್ಲಿ ಯಾಕೆ ನೀನು ಒಳಗಾಗ್ತಾ ಇದ್ದೀ? ಅರ್ಥ ಆಗ್ತಾ ಇದೀಯಾ? ಬೆಳಕಾದವನು ನೀನು, ಸತ್ಯದ ಮೇಲೆ ನಿಂತವನು ನೀನು. ಹಲ್ಲೆಲೂಯಾ. ಸತ್ಯನೇ ನಿನಗೆ ಆಧಾರ, ಸತ್ಯನೇ ನಿನಗೆಲ್ಲವೂ ಆಗಿದೆ. ಹಾಗಾದ್ರೆ ಸತ್ಯ ಅಂತ ನೀನು ಕಂಡುಕೊಂಡಾಗಲೂ ಸುಳ್ಳಿನ ಹಿಂದೆ ಯಾಕೆ ಬೆನ್ನು ಹತ್ತಿದ್ದಿ? ಸುಳ್ಳಿನ ಜೊತೆಯಲ್ಲಿ ಯಾಕೆ ನಿನಗೆ ಫ್ರೆಂಡ್ಶಿಪ್ ಇದೆ? ಸುಳ್ಳಿನ ಜೊತೆ ಯಾಕೆ ನಿನಗೆ ಒಂದು ಒಡಂಬಡಿಕೆ ಮಾಡ್ಕೊಂಡು ಬಿಟ್ಟಿದ್ದಿ? ಸುಳ್ಳಿನ ಜೊತೆ ಏನು ನಿನ್ನ ಒಡನಾಟ ಇಟ್ಕೊಂಡು ಬಿಟ್ಟಿದ್ದಿ? ಜೊತೆ ಏನು? ಅರ್ಥ ಆಗ್ತಾ ಇದೆ ನಾನು ಹೇಳುದು? ಪ್ರೀತಿಯ ದೇವಚಂದ್ರೆ, ಹಾಗಾದ್ರೆ ದೇವರು ಯಾರ ಬಗ್ಗೆ ಮಾತಾಡ್ತಾ ನನಗೆ ಗೊತ್ತಿಲ್ಲ, ಆದ್ರೆ ಇವತ್ತು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಲೋಕದ ಸಂಬಂಧವನ್ನ ಬೆಳೆಸಿದವರು ಇರಬಹುದು, ನನಗೆ ಗೊತ್ತಿಲ್ಲ. ಆದ್ರೆ ದೇವರು ಹೇಳ್ತಾನೆ, ಸತ್ಯಕ್ಕಾಗಿ ನಾನು ನಿನ್ನನ್ನು ಕರೆದಿದ್ದೀನಿ, ಸತ್ಯದಲ್ಲಿ ನಿಲ್ಲಬೇಕಂತ ಕರೆದಿದ್ದೀನಿ, ಅನೇಕ ಬಂಧನದಲ್ಲಿದ್ದವರನ್ನ ಬೆಳೆಸ್ಬೇಕಂತ ಕರೆದಿದ್ದೀನಿ, ಅನೇಕ ರೋಗದವರಲ್ಲಿದ್ದವರನ್ನ ಬಿಡುಗಡೆ ಮಾಡ್ಬೇಕಂತ ಕರೆದಿದ್ದೀನಿ, ಅನೇಕರಿಗೆ ನೀನೇ ಬೆಳಕಾಗಿರ್ಬೇಕಂತ ಕರೆದಿದ್ದೀನಿ. ಯಾಕೆ ಆ ಕತ್ತಲೆ ಒಳಗಡೆ ಹೋಗಿ ಸಿಲ್ಕೊಳ್ತಾ ಇದ್ದೀನಿ? ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ವಲ್ಪ ಹೊತ್ತಿನ ಒಂದು ಸಂತೋಷಕ್ಕಾಗಿ, ಸ್ವಲ್ಪ ಹೊತ್ತಿನ ಮನೋರಂಜನೆಗಾಗಿ ಜೀವನ ಹಾಳು ಮಾಡ್ಕೋಬೇಡ. ಬೈಬಲ್ ಹೇಳ್ತದೆ, ಸತ್ಯದ ಪರ ನಿಲ್ಲೋದಾದ್ರೆ ಸತ್ಯಕ್ಕಾಗಿ ಜೀವ ಕೊಟ್ಟವರು ಅನೇಕರಿದ್ದಾರೆ, ಸತ್ಯಕ್ಕಾಗಿ ಅವರು ತ್ಯಾಗ ಮಾಡಿ ರಕ್ತ ಸಾಕ್ಷಿಗಾಗಿ ಸತ್ತವರಿದ್ದಾರೆ, ಸತ್ಯವೇದ ಹಿಡಿದವರು ಅನೇಕರು ರಕ್ತ ಸಾಕ್ಷಿಗಳಾಗಿದ್ದಾರೆ. ಅವರ ರಕ್ತ ಸಾಕ್ಷಿಗಳಾಗಿರೋದ್ರಿಂದ ಇವತ್ತು ನಾವು ಸತ್ಯದ ಒಂದು ಕೈಯಲ್ಲಿ ಒಂದ್ ವೇಳೆ ಅವರು ಸತ್ಯಕ್ಕಾಗಿ ಜೀವ ಕೊಡದೆ ಹೋಗಿದ್ರೆ ಇವತ್ತು ನಾವು ಯಾರು ಇಲ್ಲಿ ಇರ್ತಿರ್ಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಒಂದೇ ಒಂದು ಗ್ರಂಥ, ಈ ಗ್ರಂಥದ ವಿರೋಧವಾಗಿ ಎಲ್ಲಾ ದೇಶಗಳು, ಇಡೀ ಪ್ರಪಂಚವೇ ವಿರೋಧವಾಗಿ ನಿಲ್ಲತ್ತೆ. ಇದರ ವಿರೋಧವಾಗಿಯೇ ನಿಲ್ಲತ್ತೆ. ಯಾಕೆ? ಸತ್ಯವನ್ನ ಸಹಿಸಿಕೊಳ್ಳೋದಕ್ಕೆ ಇರೋರು ವಿರೋಧವಾಗಿ ನಿಂತ್ಕೋತಾರೆ. ಹಲ್ಲೆಲೂಯಾ. ಸತ್ಯವನ್ನ ಸಹಿಸದವರು ವಿರೋಧವಾಗಿ ನಿಂತ್ಕೋತಾರೆ. ವಿರೋಧವಾಗಿ ನಿಲ್ಲುವಂತ ಒಂದೇ ಒಂದು ಕಾರ್ಯ, ಲೋಕದ ಕತ್ತಲೆ ಅವರ ಒಳಗಡೆ ತುಂಬಿದೆ, ಮೋಸದ ಕಾರ್ಯಗಳು ಅವರ ಒಳಗಡೆ ತುಂಬಿದೆ, ಪಾಪದ ಕೃತ್ಯಗಳು ಅವರ ಒಳಗಡೆ ತುಂಬಿದೆ. ಇದು ಹೇಳುತ್ತೆ, ಇದನ್ನು ಬಿಟ್ಬಿಡು ಅಂತ ಹೇಳುವಾಗ ಮಾತ್ರ ಅವರಿಗೆ ಕೋಪ ಬರುತ್ತೆ. ನೀವು ಹೇಳ್ತಾರೆ, ಬೆಳಕಲ್ಲ ನೀನು, ಬೆಳಕಾಗಿದೆಯಲ್ಲ, ಕತ್ತಲೆ ಒಳಗಡೆ ಯಾಕೆ ಹೋಗಿ ಬಿಡುತ್ತಾ ಇದೀಯಾ? ಯಾವಾಗ ಬೆಳಕಾದವನು ಯಾವಾಗ ಕತ್ತಲಾಗ್ತಾನೆ ಗೊತ್ತಾ? ಹಲ್ಲೆಲೂಯಾ. ಯಾವಾಗ ಕತ್ತಲಾಗ್ತಾನೆ ಬೆಳಕಾದವನು? ಬೆಳಕಿಲ್ಲದೆ ಹೋದಾಗ. ಯಾವಾಗ ಬೆಳಕಿಲ್ಲದೆ ಹೋಗುತ್ತೆ? ಈಗ ಲೈಟ್ ಇದೆ, ಹತ್ತಿದೆ, ಈಗ ರಾತ್ರಿ ಇದೆ, ಇದೇ ಲೈಟ್ ಹಿಂಗೆ ಹತ್ತು ಉರಿತಾ ಇರ್ತದ್ರೆ ಕತ್ತಲೆ ಬಂದು ನಾಳೆ ಇನ್ನು ಬೆಳಗ್ಗೆ ಆಗೋ ತನಕ ಇಲ್ಲಿ ಕತ್ತಲೆ ಕಾಣಲ್ಲ. ಕಾಣ್ತದ? ಕಾಣಲ್ಲ. ಹಲ್ಲೆಲೂಯಾ. ಮೊನ್ನೆ ಅದೇ ಒಂದಿನ ಇಡೀ ದಿನ ಹುಡುಕಿದ್ವಿ, ಒಂದೇ ಒಂದು ಕನೆಕ್ಷನ್ ಕಟ್ ಆಗಿತ್ತು. ಏನಾಗಿತ್ತು? ಒಂದು ಕನೆಕ್ಷನ್ ಕಟ್ ಆಗಿತ್ತು. ನಿಜವಾಗಿ ಹೇಳ್ರಿ, ಒಂದ್ 8 ದಿನ ಚರ್ಚ್ ಕಡೆ ನಿಂತ್ಕೊಂಡಾದ್ರೂ ನೋಡಿದೀರಾ? ರಾತ್ರಿ ಓಡಾಡುವಾಗ ಒಳ್ಳೆ 1 ನಿಮಿಷ ನಿಂತು ನೋಡಿ ಹೋಗಿದ್ದೀರಾ? ಹೋಗಿದ್ರೇನ್ರಿ? ಹೋಗ್ಲಿ, ಹೋಗುವಾಗ ಈ ಕಡೆ ಮುಖ ಮಾಡ್ಯಾದ್ರು ನೋಡಿ ಹೋದ್ರ? ಇಲ್ಲ. ಕತ್ತಲೆಯನ್ನ ಸಹಿಸ್ಕೊಳ್ಳೋದಕ್ಕೆ ನಮಗೆ ಆಗಲ್ಲ, ಆಗ್ತಿಲ್ಲ. ಯಾಕಂತಂದ್ರೆ ಕತ್ತಲೆ ನೋಡಕ್ ಆಗ್ತಾ ಇಲ್ಲ. ಅದೇ ಲೈಟ್ ಫೋಕಸ್ ಅನ್ನು ಹಾಕ್ಬಿಟ್ರೆ ದಿನ ಸುಮ್ಮನೆ ಹೋಗ್ತಾ ಇರೋ ಕಣ್ಣು ಹೀಗೆ ಹೋಗುತ್ತೆ. ಬೆಳಕು ಆಕರ್ಷಿಸ್ತದೆ, ಬೆಳಕು ಆಕರ್ಷಿಸ್ತದೆ. ನಿನಗೇನ್ ಸಂಬಂಧ ಅಲ್ಲಿ? ಧರ್ಮಕ್ಕೂ ಅಧರ್ಮಕ್ಕೂ ಏನ್ ಸಂಬಂಧ? ಜೊತೆ ಏನು? ಅದ್ರ ಜೊತೆ ನಿನ್ನ ಫ್ರೆಂಡ್ಶಿಪ್ ಏನಾಗಿದೆ? ಇವತ್ತು ಏನ್ ಮಾಡ್ತಾ ಇದ್ರೆ, ಯೇಸು ಸ್ವಾಮಿ ಸಂಬಂಧ ಕಟ್ ಮಾಡ್ತೀವಿ, ಕನೆಕ್ಷನ್ ಕಟ್ ಮಾಡ್ತೀವಿ, ಕತ್ತಲೆಯಲ್ಲಿ ಒಳಗಡೆ ಹೋಗ್ಬಿಡ್ತೀವಿ. ಬೇಡ, ನಾಶನದ ತುದಿಯಲ್ಲಿ ನಿಂತು ಬಿಡ್ತೀಯ. ಹುಷಾರಾಗಿ.
ಎಲ್ಲರ ಮುಂದೆ ಬೆಳಕಂತ ಹೇಳಬಹುದು, ಬೆಳಕಲ್ಲ, ನಿಜವಾದದ್ದು ಕ್ರಿಯೆಗಳಲ್ಲಿ ಕಾಣಬೇಕು, ಗುಣಗಳಲ್ಲಿ ಕಾಣಬೇಕು ಬೆಳಕು. ಹಲ್ಲೆಲೂಯಾ. ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಬೆಳಕಿಗೂ ಕತ್ತಲೆಗೂ ಐಕ್ಯ ಏನು? ಎರಡು ಒಂದಾಗಿರೋಕ್ಕಾಗತ್ತಾ? ಇಲ್ಲ, ನಾನು ಬೆಳಕಿನ ಜೊತೆ ಕತ್ತಲೆ ಫ್ರೆಂಡ್ಶಿಪ್ ಮಾಡ್ಕೊತೀನಿ ಅಂತ ಹೇಳಕ್ಕಾಗತ್ತಾ? ಆಗ್ಬೋದಾ? ಕತ್ತಲೆಯ ಜೊತೆಯಲ್ಲಿ ಬೆಳಕು ಎರಡು ಫ್ರೆಂಡ್ ಆಗಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ. ಬೆಳಕಿಲ್ಲದೆ ಇರುವಲ್ಲಿ ಕತ್ತಲ ಆವರಿಸ್ತದೆ, ಕತ್ತಲೆ ಅಧಿಕಾರ ನಡೆಸ್ತದೆ. ಬೆಳಕಿರುವ ಜಾಗದಲ್ಲಿ ಕತ್ತಲೆ ಇಲ್ಲದೆ ಇರುವ ಜಾಗದಲ್ಲಿ ಬೆಳಕು ಅಧಿಕಾರ ನಡೆಸ್ತದೆ. ಆದ್ರೆ ಎರಡು ಜೊತೆ ಜೊತೆಯಲ್ಲಿ ಇರೋದಿಲ್ಲ. ಇರ್ತದ ಹಲ್ಲೆಲೂಯಾ. ರಾತ್ರಿ ಜಾವದಲ್ಲಿ, ರಾತ್ರಿಯಲ್ಲಿ ಅಥವಾ ರಾತ್ರಿನಲ್ಲಿ ನೋಡಿ, ರಾತ್ರಿ ಜಾವದಲ್ಲಿ ಈಗ ಲೈಟ್, ಓಕೆ, ಫೋಕಸ್ ಇದೆ, ಇದ್ರ ಮೇಲ್ಗಡೆ ಲೈಟ್ ಇದೆ. ಈ ಲೈಟಿಗೆ ನಾನು ಹಿಂಗೆ ನಿಂತ್ಕೊಳ್ತೀನಿ, ನನಗೊಂದು ಕತ್ತಲು ಕಾಣುತ್ತದ? ಕತ್ತಲು ಕಾಣುತ್ತೆ ಅಂದ್ರೆ ಕತ್ತಲೆಯಲ್ಲಿ ಹೋಯ್ತು, ನನ್ನ ಹಿಂದೆ ಇದೆ. ಕತ್ತಲೆಯಲ್ಲಿದೆ, ನನ್ನ ಹಿಂದೆ. ಹಲ್ಲೆಲೂಯಾ. ಯಾವಾಗ ನಾನು ರಿವರ್ಸ್ ನಿಂತಿರ್ತೀನೋ, ಕತ್ತಲೆಗೆ ನಾನು ಮುಖ ಮಾಡಿಬಿಟ್ಟಿದ್ದೀನಿ, ಎದುರ ಮುಖ ಮಾಡಿದ್ದೀನಿ. ಕತ್ತಲೆಗೆ ಸಂಬಂಧಪಟ್ಟವ ನಾನು, ಬೆಳಕಿಗೆ ಸಂಬಂಧಪಟ್ಟವನಲ್ಲ ಅಂತ ತೋರಿಸ್ಕೊಡ್ತೇನೆ. ಅದರ ಅರ್ಥ ಕತ್ತಲೆ ಹಿಂದೆ ಓಡ್ತಾ ಇದೆ. ನನ್ನ ಮುಖ ಯಾವ ಕಡೆ ಇದೆ? ಈಗ ಕತ್ತಲೆ ಕಡೆ ಇರೋದ್ರಿಂದ ಕತ್ತಲೆ ಜೊತೆಯಲ್ಲಿ ಒಂದಾಗೋದಕ್ಕೆ ಓಡ್ತಾ ಇದ್ದೀನಿ. ಬೆಳಕು ಬೇಡ ಅಂತ ಹೇಳಿ ರಿವರ್ಸ್ ನೋಡ್ತಾ ಇದ್ದೀನಿ. ಆದ್ರೆ ನಾನು ಯಾವಾಗ ಬೆಳಕಿನ ಕಡೆಗೆ ನೋಡ್ತೀನೋ, ಬೆಳಕು ಕತ್ತಲೆ ಏನಾಗುತ್ತಂತಂದ್ರೆ ನನ್ನ ಹಿಂದೆ ಬರುತ್ತೆ. ನನ್ ಮುಂದೆ ನಿದ್ರಕ್ಕಾಗಲ್ಲ, ಅದು ನನ್ ಮುಂದೆ ನಿದ್ರಕ್ಕಾಗಲ್ಲ. ಆಗತ್ತಾ? ನಿಮ್ ಮುಂದೆ ನಿದ್ರಕ್ಕಾಗತ್ತಾ? ಬೇಕಾದ್ರೆ ಇವತ್ತು ಮನೇಲಿ ಹೋಗಿ ಟ್ರೈ ಮಾಡಿ ನೋಡ್ರಿ, ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಬೆಳಕಿರುವಲ್ಲಿ ಕತ್ತಲೆದು ರಿವರ್ಸ್ ಆಗಿ ಹೋಗುತ್ತೆ, ನಿನ್ನ ಮುಂದೆ ನಿಲ್ಲಕ್ಕ. ಮುಂದೆ ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟ ಏನು? ಕ್ರಿಸ್ತನ ಮಕ್ಕಳಾದ ನೀವು ಸೈತಾನನ ಕಾರ್ಯಗಳಲ್ಲಿ ಏನು ವಿಷಯ? ಹಲ್ಲೆಲೂಯಾ. ಏನದಕ್ಕೆ ಒಡನಾಟ? ಏನದಕ್ಕೆ ಸಂಬಂಧ? ನಂಬುವವನಿಗೂ ನಂಬದೇ ಇರುವವನಿಗೂ, ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ. ನಮ್ಮ ಫ್ರೆಂಡ್ಸ್ ಹೆಂಗೆ ಆಗ್ತಿದ್ರು ಗೊತ್ತಾ? ಕ್ರಿಸ್ತನನ್ನ ಬಿಟ್ಟು ಯಾವುದೇ ವಿಷಯ ಕೈ ಹಾಕಿದ್ರು ಕೂಡ ನೀನು ಮೊದಲನೇದಾಗೋದೇ ಕ್ರಿಸ್ತನಿಗೆ ವಿರೋಧಿ ಆಗ್ತೀಯ. ಅರ್ಥ ಮಾಡ್ಕೊಳ್ಳಿ. ಕ್ರಿಸ್ತನ ಗುಣಗಳನ್ನ ಬಿಟ್ಟು ಲೋಕದ ಗುಣಗಳ ಹಿಂದೆ ಹೋಗೋದಾದ್ರೆ ಮೊದಲನೆಯ ವಿರೋಧಿ ನಿನಗೆ ಕ್ರಿಸ್ತನೇ ಆಗ್ಬಿಡುತ್ತೆ. ಯಾರು ತಪ್ಸಕ್ಕ? ಸ್ವತಂತ್ರ ಇದೆ, ಬೈಬಲ್ ಅದು ವಾಕ್ಯ ಹೇಳ್ತಾರೆ. ಸ್ವತಂತ್ರ ಇದೆ, ನೀವು ಎಲ್ಲವನ್ನ ಮಾಡೋದಕ್ಕೆ ಹಕ್ಕಿದೆ, ಎಲ್ಲವನ್ನ ಮಾಡೋದಕ್ಕೆ ಹಕ್ಕಿದೆ. ಆದ್ರೆ ದೇವರ ರಾಜ್ಯವನ್ನ ಕೊಡೋದು, ನರಕವನ್ನ ಕೊಡೋದು ಒಬ್ಬರಿಗೆ ಮಾತ್ರ ಹಕ್ಕಿದೆ. ಹಲ್ಲೆಲೂಯಾ. ನಿನಗೆ ನರಕದಲ್ಲಿ ಇಡಬೇಕೋ ಸ್ವರ್ಗದಲ್ಲಿ ಇಡಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು ಮಾತ್ರ ಯೇಸು ಸ್ವಾಮಿ. ಹಾಗಾಗಿ ಪ್ರಿಯರೇ, ನಿನ್ನ ಮನಸ್ಸಿನಂತೆ ಓಡಿ ಜೀವನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಕ್ರಿಸ್ತನಂತ ಮನಸ್ಸು ನಿನ್ನ ಒಳಗಡೆ ಇಟ್ಕೊಂಡು ಜೀವನ ಮಾಡೋದಾದ್ರೆ ನಿನ್ನ ಜೀವಿತ ಬೆಳಕಾಗಿರ್ತದೆ, ನಿನ್ನ ಲೋಕಕ್ಕೆ ಬೆಳಕಾಗಿರ್ತಿ. ಜನರೆಲ್ಲರೂ ನಿನ್ನ ಬಗ್ಗೆ ಮಾತಾಡ್ತಾರೆ, ಜನರೆಲ್ಲರೂ ನಿನ್ನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವ್ರು ಮಾತಾಡುವಾಗ ನಮಗ್ ಮುಜುಗರ ಆಗತ್ತೆ. ಕೆಲವೊಂದು ಟೈಮ್ ಮುಖ ಮಾಡ್ಕೊಂಡು ಹೋಗ್ತೀವಿ, ಮುಖ ತಿರುಗಿಸ್ಕೊಂಡು ಹೋಗ್ತೀವಿ, ಸ್ವಲ್ಪ ನೋವಾಗತ್ತೆ, ದುಃಖ ಆಗತ್ತೆ. ಆದ್ರೆ ಒಂದು ಸತ್ಯ ಇವತ್ತು ಹೇಳ್ತೇನೆ ತಿಳ್ಕೊಳ್ರಿ, ನಿನ್ನ ಬಗ್ಗೆ ಯಾರಾದ್ರೂ ಕೆಟ್ಟದಾಗಿ ಮಾತಾಡ್ತಾರೋದಾದ್ರೆ ನಿನ್ನ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ ಅನ್ನೋದನ್ನ ಚೆನ್ನಾಗಿ ನಿನ್ನ ಬಗ್ಗೆ ಯಾರು ಮಾತಾಡ್ಲಿಲ್ಲ ನೀ ತಿಳ್ಕೊ. ನಮ್ಮ ಸಂಬಂಧಗಳು ಎಲ್ಲಿ ನಾವು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇವತ್ತು ಕಟ್ ಮಾಡೋಣ. ನಾವು ಬೆಳಕಿನ ಮಕ್ಕಳು. ನಾವು ಯಾರ ಮಕ್ಕಳು? ಯಾರ ಮಕ್ಕಳು? ಬೆಳಕಿನ ಮಕ್ಕಳು. ಬೆಳಕಿನಂತೆ ಜೀವಿಸೋಣ. ಕತ್ತಲೆಗೆ ಅವಕಾಶ ಕೊಡೋದು. ಯಾವಾಗ ಕತ್ತಲೆಗೆ ಅವಕಾಶ ಕೊಡ್ತೀಯ ಅಂತಂದ್ರೆ ದೇವರಿಗೆ ತಿರುಗಿ ವಿರೋಧವಾಗಿ ನಿಂತ್ಕೋತೀಯಲ್ಲ, ಅವಾಗ ಮಾತ್ರ ನೀನು ಕತ್ತಲೆಯ ಮೇಲೆ ಗಮನ ಹೋಗಿದೆ. ಕತ್ತಲೆ ಇದೆಯಾ?